ನಿನ್ನ ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡುವಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯಿದ ಒಡೆಯ ಲಿಂಗಯ್ಯ ನೀವೇ ಬನ್ನಿ. ಕುರುಡಗವಡನ ಅಟ್ಟಿ ಪರ್ಲಂಗ ದೂರ ಈ ಸನ್ನೆ ಒಳಗೆ ಮಡುವಳ ಮಾಚಯ್ಯ. ನನ್ನ ಜಾತಿ ಉದ್ಯೋಗ ಮಾಡಬೇಕು ಅಂತೇಳಿ ಮಡುವಳ ಮಾಚಯ್ಯ ಶರಣ. ಒನಗಳ್ಳಿ ಒಗರಳ್ಳಿ ಅಳ್ಳಾರ ಹಾಸಳ್ಳಿ ನಂಜನಾಯ್ಕನ ದೊಡ್ಡಿ ದೇವಪಟ್ನ ಗಂಜಿಗಳ್ಳಿ ಕೃಷ್ಣಾಪುರದ ಪಕ್ಕ ಕಾಡಳ್ಳಿ ಕೊಡಗಳ್ಳಿ 7 ಗ್ರಾಮದ ಶಿವಶರಣರ ಮನೆಯ ಮೈಲಿಗೆ ಬಟ್ಟೆನೆಲ್ಲ ತಕ್ಕೊಂಡು ಬಂದು ಶರಣ ಬಡವಾಳ ಮಾಚಯ್ಯ. ಅವನು ಉಪ್ಪೆಗಾಲನೆ ಸುತ್ತಗಂಡವನು ಬುಗ್ಗ ಬುಗ್ಗನೆ ಹುರುವುದು. ಉಪ್ಪೆಗೆ ಸುತ್ತಗಂಡು ಮಡಿ ಮಾಡ್ಬೇಕಂತೇಳಿ ನಿಂತಿರುವ ಸಮಯದಲ್ಲಿ ನೋಡಿದರಂತೆ ಸ್ವಾಮಿ ಕುರುಬೆಗೌಡರ ಮನೆಯ ಒಳಗಡೆ ಕುಳಿತುಕೊಂಡು ಕಂದಾಯದ ಮೂರ್ತಿ. ಈ ಬಡವಳ ಮಾತಿನ ಸತ್ಯ ಈಗ ತಾನೇ ನೋಡಬೇಕು. ಅವನಟ್ಟಿಯ ನಾನೋಗಿ ಪಡ್ಕೊಳ್ಬೇಕಂತೇಳಿ ಕಂದಾಯದ ಮೂರ್ತಿ. ಮಾಚಪ್ಪನ ಹುಬ್ಬೇವಲ ಹತ್ತಿರ ಮೆಲ್ಲ ಮೆಲ್ಲಗೆ ಬಂದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಧರ್ಮಗುರು ಕಂದಾಯದ ಮೂರ್ತಿ ಮಡುವಾಳ ಮಾಚಪ್ಪನ ಹುಬ್ಬೆ ಮನೆ ಹತ್ರ ನಿಂತುಕೊಂಡು ಇವನು ಸತ್ಯ ನೋಡಬೇಕು. ಕಾಗಿನಲ್ಲಿ ಮಹಾರಾಜನ ಮಗಳಾಗಿರ್ತಕ್ಕಂಥ ಬೆಂಡೆಕಾಯಿನ ಪ್ರಸಾದದಲ್ಲಿ ಹುಟ್ಟಿದ ಜಗನ್ಮಾತೆ ದೊಡ್ಡಮ್ಮ ತಾಯಿಗೆ ಇವನು ಮನೆಯ ನಾವು ಪಡ್ಕೊಳ್ಬೇಕು ಅಂತೇಳಿ ಸ್ವಾಮಿ ಜಗತ್ಯವನ್ನೇ ಪಡೆದ ಧರ್ಮಗುರು ಕಂದಾಯದ ಮೂರ್ತಿ ಮಾಚಯ್ಯ ಮಾಚಯ್ಯ ಅಂತೇಳಿ 3 ಸಾರಿ ಕೂಗಿದರಂತೆ. ಕೂಗಿದರು ಮಾತಾಡ್ಲಿಲ್ಲ, ತಿರುಗಿ ನೋಡ್ಲಿಲ್ಲ ಮಾಚಪ್ಪ. ಪರಂಜ್ಯೋತಿ ನಿಂತು ನೋಡ್ಬಿಟ್ಟು ಸಭಾಸ್ ಮಾಚಪ್ಪ ಅಂತೇಳಿ ಇವನು ಸತ್ಯ ನೋಡ್ಬೇಕು ಅಂತ ಸ್ವಾಮಿ ರಾಚಪ್ಪಾಜಿಯವ್ರ ಮನೆ ಮುತ್ತು ಜೋಳಿಗೆ ಕೈ ಹಾಕಿ ಕಪ್ಪು ತುಳುತ್ತಾ ತಗದಾರಂತೆ ಉಪ್ಪೆ ಮನೆಗೆ ಬಿಡದಾರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಪಾವಾಡ ನಿಂಗಪ್ಪ ನೀವೇ ಬನ್ನಿ. ಕಪ್ಪು ತುಳುಟ ಬಿದ್ದಾಗೋ ಕುರಿಯಂತಿದ್ದ ಉಪ್ಪೆ ಬಾಲೆ ತಗತಗನೆ ಹಚ್ಚಿದಂತೆ ದಿಗದಿಗನೆ ಕೆಟ್ಟೋಯ್ದಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಉಪ್ಪೆ ವಲಯ ನೋಡಬಿಟ್ಟು ಉಪ್ಪೆ ವಲಯ ನೋಡಬಿಟ್ಟು ಬಡವಳ ಮಾಚಪ್ಪ ಓಡಿಲ್ ನಿಂತಿದ್ವೋ ಜ್ಞಾನ ಹಾಕ ಸತ್ತಾವೋ. ಒಂದಲ್ಲ ಎರಡಲ್ಲ 9 ಗಾಳಿ ಬಂದು ಉರಿತಿರುವಂತ ಉಪ್ಪೆ ಒಳಗೆ ನುಗ್ಗಿ ಶರಣರ ಮನೆ ಬಟ್ಟೆನೆಲ್ಲ ಒಟ್ಟಿಗೆ ಸುಟ್ಟು ಬೂದಿ ಮಾಡಿಬಿಟ್ಟುವಲ್ಲೋ. ಅಯ್ಯಯ್ಯೋ ಶಿವನೇ ನನ್ನ ಮಡದಿ ಮಲ್ಲಿಗ ದೇವಿ ಮನೆಯಲ್ಲಿದ್ದಾಳೆ. ನನ್ನ ಮಡದಿ ಮಲ್ಲಿಗ ಮಾದೇವಿ ಏನು ಮಾಡಿಬಿಟ್ಟುವೋ ಕಾಣೆ ಅಂತೇಳಿ ಮಾಚಪ್ಪ ಅವನು ಉಪ್ಪೆ ಒಲೆಯ ಬಿಟ್ಟು ಶರಣ ಬಿದ್ದು ಕೆಡದು ಓಡುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾಚಪ್ಪ ಓಡೋಡಿ ಬಂದಿದ್ದಾನೆ. ಗಾಬರಿಯಿಂದ ಓಡೋಡಿ ಬಂದಂತ ಪತಿಯನ್ನು ಓಡಿಬಿಟ್ಟು ಮಲ್ಲಿಗೆ ಮಹಾದೇವಮ್ಮ ಸ್ವಾಮಿ ಏಕೆ ಸ್ವಾಮಿ ಈ ರೀತಿ ಗಾಬರಿಯಿಂದ ಓಡು ಬಂತ ಇದ್ದೀರಾ? ಮಾದೇವಿ ನಿನಗೇನು ಆಗಿಲ್ವೇ ಮಾದೇವಿ? ನನಗೇನಾಗಿದೆ ಸ್ವಾಮಿ? ನೋಡೇ ಶರಣರ ಮನೆ ಬಟ್ಟೆನೆಲ್ಲ ತಗೊಂಡೋಗಿ
ಹುಬ್ಬೆವನಿಗೆ ಸುತ್ತಕೊಂಡು ಮಡಿ ಮಾಡಬೇಕು ಅಂತ ಮಡಿ ಮಾಡ್ತಕ್ಕಂಥ ಸಮಯದಲ್ಲಿ ಓಣಿ ನಿಂತಿದ್ವೋ, ಒಬ್ಬ ಮನೆಯಲ್ಲಿ ಕುಂತಿದ್ವೋ, ಒಂದಲ್ಲ ಎರಡಲ್ಲ 9 ಗಾಡಿಗಳು ಬಂದು ನನ್ನ ಹುಬ್ಬೆ ಒಳಗೆ ನುಕ್ಕೊಂಡು ಶರಣರ ಮನೆ ಬಟ್ಟೆನೆಲ್ಲ ಒಟ್ಟು ಸುಟ್ಟು ಬೂದಿ ಮಾಡಿಬಿಟ್ವಲ್ಲ ಮಾದೇವಿ. ಶರಣರು ಬಂದು ಬಟ್ಟೆ ಕೊಡು ಮಾಚಪ್ಪ ಅಂತ ನಾಳೆ ಒತ್ತಡನೆ ಬಂದು ಕೇಳಿದ್ರೆ ಯಾರ ಮನೆ ಬಟ್ಟೆ ಒತ್ಕೊಂಡು ಹೋಗಿ ಕೊಡ್ಬೇಕು ಮಾದೇವಿ. ಗಂಡನ ಕಣ್ಣಲ್ಲಿ ಬರುವ ಕಣ್ಣೀರು ನೋಡಿಬಿಟ್ಟು ಮಲ್ಲಿಗೆ ಮಾದೇವಮ್ಮ, ಸ್ವಾಮಿ ಒನಗಳ್ಳಿ ಜ್ಯೋತಿಷರ ಹತ್ರ ಹೋಗಿ ಶಾಸ್ತ್ರ ಕೇಳ್ಕೊ ಬಂದ್ಬಿಡಗಿ ಅಂತೇಳಿ ತನ್ನ ಗಂಡನ್ನ ಒನಗಳಿಗೆ ಹೋಗಿ ಅಂತ ಕಳುಗಿಸ್ಕೊಟ್ಲಂತೆ. ಮಾಚಪ್ಪ ಒನಗಳಿಗೆ ಶಾಸ್ತ್ರಕ್ಕೆ ಹೋಗ್ಬೇಕು ಅಂತೇಳಿ ಕೈಲಿ ಎಲೆ ಅಡಿಕೆ ತಗೊಂಡು ಕಾಣಿಕೆ ತಗೊಂಡು ಬರ್ತಿರವನಂತೆ ಹುಬ್ಬೆವಲೆ ಮಾರ್ಗ. ಬರ್ತಕ್ಕಂತ ಮಾಚಪ್ಪ ನೋಡಿದ್ರಂತೆ ಪರಂಜ್ಯೋತಿ ಕಂಡಾಯನ ಮೂರ್ತಿ. ಮಾಚಯ್ಯ ಮಾಚಯ್ಯ ಅಂತೇಳಿ ಕೂಗಿದ ತಕ್ಷಣ ಹೋಗ್ತಕ್ಕಂತ ಮಾಚಪ್ಪ ಇದೇನು ನನ್ನ ಹೆಸರಿಡಿದು ಕೂಗ್ತಕ್ಕಂತ ಇವ್ರು ಯಾರಾಗಿರ್ಬೋದು ಅಂತೇಳಿ ತಿರುಗಿ ನೋಡ್ತಾ ಇದ್ದಾನೆ. ಸ್ವಾಮಿಗಳು ಬಂದು ನಿಂತಿದ್ದಾರೆ. ಯಾರೋ ಸ್ವಾಮಿಗಳು ಬಂದು ನಿಂತಿದ್ದಾರೆ ನನ್ನ ಹುಬ್ಬೆ ಒಲೆ ಹತ್ರ ಅಂತೇಳಿ ಓಡ್ ಬಂದು ಸ್ವಾಮಿಯವ್ರ ಪಾದಕ್ಕೆ ಅಡ್ಡ ಬಿದ್ದ. ಮಾಚಪ್ಪ ಎಲ್ಲಿಗೆ ಹೋಗ್ತಾ ಇದೀಯ ಮಾಚಪ್ಪ? ಬುದ್ಧಿ ಶಾಸ್ತ್ರ ಕೇಳ್ಕೊಂಡು ಬರಕ್ ಹೋಗ್ತಾ ಇದ್ದೀರಿ ಬುದ್ಧಿ. ಏಕೆ? ನನ್ನ ಹುಬ್ಬೆ ಒಳಗೆ 9 ಗಾಳಿಗಳು ಬಂದು ನುಕ್ಕೊಂಡ್ಬಿಟ್ಟವೆ ಬುದ್ಧಿ. ಶರಣರ ಮನೆ ಬಟ್ಟೆ ಎಲ್ಲ ಒಟ್ಟು ಸುಟ್ಟು ಬೂದಿ ಆಗೋದು ಬುದ್ಧಿ. ಅದಕ್ಕೆ ಶಾಸ್ತ್ರ ಕೇಳಿದ್ರೆ ಗಾಳಿಯೋ ಪೀಳಿಯೋ ಪಿಚಾತಿ ಅನ್ನೋದು ಗೊತ್ತಾಗುತ್ತೆ ಅಂತ ಹೋಗ್ತಾ ಇದ್ದೀನಿ ಬುದ್ಧಿ. ಅಯ್ಯೋ ಪೆದ್ದ ಮಾಚಪ್ಪ, ಶಾಸ್ತ್ರ ಸೂಸ್ತ್ರ ಎಲ್ಲ ಯಾಕೋ ಬೇಕು ನೋಡೋ. ನಿನ್ನ ಹುಬ್ಬೆ ಒಳಗಿರ್ತಕ್ಕಂಥ 9 ಗಾಳಿಗಳ ಈ ಕ್ಷಣದಲ್ಲಿ ಎಲ್ಲನೂ ಓಡಿಸ್ಬಿಡ್ತೀನಿ. ನಾ ಕೇಳ್ತಕ್ಕಂಥ ಭಿಕ್ಷವ ನಿನ್ನ ಮನೇಲಿ ಕೊಡ್ತೀಯಪ್ಪ? ಹಾ ಪರಂಜ್ಯೋತಿ, ನಾನು ಶಾಸ್ತ್ರ ಕೇಳುವ ಬದಲು ನಿಂತು ಕ್ಷಣದಲ್ಲೇ 9 ಗಾಳಿಗಳನ್ನೆಲ್ಲ ಹೊರಗಡೆ ಓಡಿಸ್ಬಿಡ್ತೀನಿ ಅಂತೀರಲ್ಲ ಬುದ್ಧಿ. ಅಷ್ಟು ಮಾಡಿ ಪುಣ್ಯ ಕಟ್ಟಿಗಳಿ ಬುದ್ಧಿ. ಮಾಚಪ್ಪ, ಆದ್ರೆ ಒಂದು ಮಾತು ಕಾಣೋ. ಏನು ಬುದ್ಧಿ? ನಿನ್ನ ಹುಬ್ಬೆ ಒಳಗಿರೋ ಗಾಳಿಗಳನ್ನೆಲ್ಲ ಹೊರಗಡೆ ಓಡಿಸ್ಬಿಡ್ತೀನಿ. ನಾ ಕೇಳ್ತಕ್ಕಂತ ಭಿಕ್ಷವ ನಿನ್ನ ಮನೆಯಲ್ಲಿ ಕೊಡ್ತೀಯಪ್ಪ ಮಾಚಯ್ಯ? ಆಗ್ಲಿ ಬುದ್ಧಿ, ನೀವು ಕೇಳ್ತಕ್ಕಂತ ಭಿಕ್ಷೆ ಏನೇ ಕೇಳಿದ್ರು ನನ್ನ ಮನೇಲಿ ಕೊಡ್ತೀನಿ ಸ್ವಾಮಿ. ಸತ್ಯವಾಗ್ಲೂ ಕೊಡ್ತೀಯಾ? ಅಯ್ಯೋ, ನಿಮ್ಮ ಪಾದಾಣು ಕೊಡ್ತೀನಿ ಅಂತ ಹೇಳಿ ಮಾಚಪ್ಪ ಒಪ್ಪಿಕೊಂಡ. ಮಾಚಪ್ಪ, ನಾಲ್ಗೆ ಮಾತ ನಾನು ನಿಮ್ತಕ್ಕಂಥವನ್ನೆಲ್ಲ ಬಲಗೈ ಮುಟ್ಟಿ ಭಾಷೆ ಕೊಟ್ರೆ ಆವಾಗ ನಿನ್ನ ಮಾತಿನ ಸತ್ಯ ನಾನು ನಿಮ್ತೀನಿ ಕಾಣೋ. ಆಗ್ಲಿ ಕೊನ್ನಿ ಬುದ್ಧಿ ಅಂತ ಹೇಳಿ ಸ್ವಾಮಿಯವ್ರ ಕೈ ಮೇಲೆ ಬಲಗೈ ಭಾಷೆ ಕೊಟ್ಟನಂತೆ ಮಾಚಪ್ಪ. ಭಾಷೆಯನ್ನು ಕೊಟ್ಟಾಗಲೇ ಕೆಟ್ಟ ಮಾಚಪ್ಪ. ಮಾಚಯ್ಯ, ಒಪ್ಪಿದೆ ನಿನ್ನ ಮಾತಿಗೆ ಕಾಣೋ. ನಾ ಕೇಳ್ತಕ್ಕಂತ ಭಿಕ್ಷವ ಕೊಡ್ತೀನಿ ಅಂತ ನೀವು ಒಪ್ಕೊಂಡ ಮೇಲೆ ನೋಡಪ್ಪ ಮಾಚಯ್ಯ, ನನ್ನ ಬಾರಿಯ ಕಂಡಾಯ್ಕೆ ಸ್ವಲ್ಪ ನಿನ್ನ ಹುಬ್ಬೆ ಒಲೆಯ ಒಳಗೆ ಜಾಗ ಕೊಡಿಸು ಅಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾಚಯ್ಯ ಶರಣ ನಿಂಗಪ್ಪ ನೀವೇ. ಹುಬ್ಬೆ ಮನೆ ಒಳಗೆ ನನ್ನ ಕಂದಾಯಕ್ಕೆ ಜಾಗ ಕೊಡಿಸುವಂದಾಗ ಮಾಚಪ್ಪ, ಬುದ್ಧಿ ಬುದ್ಧಿ ಎಂತ ಮಾತು ಅಂತ ಆಡ್ತಾ ಇದ್ದೀರಿ ಬುದ್ಧಿ. ನಾನು ನೋಡಿದ್ರೆ ಮಡುವಾಳಿ ಊರ್ ಕೇರಿಯವ್ರ ಮನೆ ಮೈಲಿಗೆ ಬಟ್ಟೆನೆಲ್ಲ ಒತ್ಕೊಂಡು ಬಂದು ನನ್ನ ಮನೆ ತುಂಬಾ ಗುಡ್ಡೆ ಹಾಕೊಂಡಿವ್ನಿ ಬುದ್ಧಿ. ಮೂಡ್ಲಾಗಿ ನೋಡಿದ್ರೆ ಮುಟ್ಟು ತೊಟ್ಟಿನ ಬಟ್ಟೆ ನನ್ನ ನಟ್ಟಿ ತುಂಬ ಗುಡ್ಡೆ ಹಾಕೊಂಡಿದ್ದೀನಿ. ಕೆಂಕಲಾಗಿ ಕತ್ತೆ ಕಟ್ಟುವ ಕೊಟ್ಟಿಗೆ, ಬಡಗಲಾಗಿ ಬಟ್ಟೆ ಬೇಯಿಸುವ ಹುಬ್ಬೆ ಒಲೆ, ಪಡುಸರಿಕೆ ನಾವು ಒಟ್ಟು ಅಡಿಗೆ ಮಾಡಿ ಊಟ ಮಾಡುವಂತ ಮನೆ. ಹೀಗಿರುವಾಗ ಮುಟ್ಟು ತಟ್ಟಿನ ಬಟ್ಟೆನ ನಟ್ಟಿ ತುಂಬಾ ಗುಡ್ಡೆ ಹಾಕೊಂಡಿರ್ತಕ್ಕಂಥವ್ರ ಮನೆಯಲ್ಲಿ ನೀವು ನೋಡಿದ್ರೆ ಸಾಧು ಸನ್ಯಾಸಿಗಳು ಬಂದು ನಿಮ್ಮ ಕಂದಾಯಕ್ಕೆ ಜಾಗ ಕೇಳ್ತಾ ಇದ್ದೀರಲ್ಲ ಬುದ್ಧಿ. ನಿಮ್ಮ ಕಂದಾಯಕ್ಕೂ ಜಾಗವಿಲ್ಲ, ನಿಮಗೂ ಜಾಗವಿಲ್ಲ. ಸಿದ್ದಯ್ಯ ಸ್ವಾಮಿ ಬನ್ನಿ. ಇದೇ ಬೀದಿ ಸ್ವಲ್ಪ ಮುಂದಕ್ಕೆ ಹೋದರೆ ಆ ಕಡೆ ಮನೆ ನೋಡಪ್ಪ, ಲಿಂಗಾಯತರ ಮನೆ. ಲಿಂಗಾಯತರ ಮನೆಗೆ ಹೋಗಿ ನಿಮಗೆ ಲಿಂಗ ಪೂಜೆ ಆಗುತ್ತದೆ. ಶಿವಭಕ್ತರ ಮನೆಗೆ ಹೋಗಿ ನಿಮ್ಗೆ ಶಿವ ಪೂಜೆ ಆಗುತ್ತದೆ. ಸಿದ್ದಯ್ಯ ಸ್ವಾಮಿ ಬನ್ನಿ. ನನ್ನ ಗುರುವೇ ಲಿಂಗಯ್ಯ ನೀವೇ ಬಂದು. ಬುದ್ಧಿ, ಆ ಲಿಂಗಾಯತರ ಮನೆಗೆ ಹೋಗಿ ಲಿಂಗ ಪೂಜೆ ಆಯ್ತದೆ. ಅದು ಬಿಟ್ಟು ನನ್ನ ಮನೆಯಲ್ಲಿ ಯಾಕೆ ಸ್ವಾಮಿ ಜಾಗ ಕೇಳ್ತೀರಾ ಅಂತ ಮಾಚಪ್ಪ ಹೇಳಿದಾಗ, ಅಯ್ಯೋ ಮಾಚಪ್ಪ,
ನೋಡೋ ಮಾಚಪ್ಪ, ಇವತ್ತು ನೀನು ಪಲಗೆಯ ಮುಟ್ಟಿ ಭಾಷೆ ಕೊಟ್ಟ ಮೇಲೆ ಮಾಚಪ್ಪ, ಶಿವ ಶಿವ, ನನ್ನ ಉತ್ತರ ದೇಶದಿಂದ ತಂದಿರುವ ಈ ಮಂಟಪದ ಕಂಡಾಯಕ್ಕೆ ನಿನ್ನ ಹುಬ್ಬೆ ಒಳಗೆ ಜಾಗ ಬೇಕು, ಜಾಗ ಕೊಡಿಸಪ್ಪ. ನಮಗೆ ಜಾತಿ ಭೇದ ಇಲ್ಲ ಕಾಣೋ, ಜಾಗ ಕೊಡಿಸು ಅಂದ್ರಂತೆ. ಬುದ್ಧಿ, ಮನೆ ಕಟ್ಟಿರ್ಬೋದು, ಮನೆಗೆ ಯಜಮಾನ ಆಗಿರ್ಬೋದು, ನನ್ನ ಮಡದಿ ಮಲ್ಲಿಗೆ ಮಾದೇವಿ ಒಂದ್ ಮಾತು ಕೇಳ್ಕೊಂಡು ಬರ್ತೀನಿ ಅಂತೇಳಿ ಮಾಚಪ್ಪ ತನ್ನ ಮಡದಿ ಮಲ್ಲಿಗೆ ಮಾದೇವಮ್ಮನ ಹತ್ರ ಬಂದ. ಮಾದೇವಮ್ಮ ಬಂದಂತ ಪತಿಯ ನೋಡ್ಬಿಟ್ಟು ಶಾಸ್ತ್ರ ಕೇಳ್ಕ ಬಂದ್ರೆ ಸ್ವಾಮಿ, ಅಯ್ಯೋ ಶಾಸ್ತ್ರದ ಮನೆಯ ಹಾಳಾಯ್ತು, ಶಿವಪ್ಪ ಒಬ್ರು ಬಂದ್ ನಿಂತವ್ರೆ ಕಾಣೆ, ಸ್ವಾಮಿಗಳು ಬಂದ್ ನಿಂತವ್ರೆ ಹುಬ್ಬೆ ಒಲೆ ಹತ್ರ. ಏನ್ ಕೋರಣೆ ಕೇಳ್ತಾ ಇದಾರೆ ಸ್ವಾಮಿ? ದಾನ ಧರ್ಮಕ್ಕೋಸ್ಕರ ಬಂದವರಲ್ಲ ಕಾಣೆ, ಅವ್ರ ಹೆಗಲ ಮೇಲೆ ಹೊತ್ಕೊಂಡ್ ಬಂದಿರ್ತಕ್ಕಂಥ ಕಂಡಾಯಕ್ಕೆ ನಮ್ಮ ಹುಬ್ಬೆ ಒಲೆ ಒಳಗೆ ಜಾಗ ಕೇಳ್ತವ್ರೆ, ಕೊಡೋಣ ಅಥವಾ ಬೇಡ ಅಂತ ಕಲ್ಕಿಸ್ಬಿಡ್ಲು. ಶಿವ ಶಿವ, ಅವ್ರ ಕಂಡಾಯಕ್ಕೆ ನಮ್ಮ ಹುಬ್ಬೆ ಒಲೆ ಒಳಗೆ ಜಾಗ ಕೊಟ್ರೆ ಬೆಳಗಾನ ನಮ್ ಜಾಗೇರಿ ಹೊತ್ಕೊಂಡು ಹೊಂಟೋಗ್ತಾರ ಸ್ವಾಮಿ. ಹೋಗಿ ಕರ್ಕೊಂಡು ಬರೋಗಿ, ನಾನು ಅವ್ರು ಬರೋ ತನಕ ಹುಬ್ಬೆ ಒಲೆಯನ್ನ ತಾರಿಸಿ ಗೂಡಿಸಿ ಚಿಕ್ಕಿರಂಗಾಲಿ ಬಿಟ್ಟು ಬಾಗಿಲಿಗೆಲ್ಲ ಮಾಂಸೊಪ್ಪನ್ನು ತೋರಣ ಕಟ್ತೀನಿ, ನೀವು ಸ್ವಾಮಿಗಳು ಕರ್ಕೊಂಡು ಬರೋಗಿ ಅಂತ ಹೇಳಿದ್ಲು ಮಲ್ಲಿಗೆ ಮಾದೇವಮ್ಮ. ಬೇಡ ಕಾಣೆ, ಸ್ವಾಮಿಗಳ ಸವಾಸ ವಿಷ ಕುಡಿಯೋದ್ ಮೇಲು, ಋಷಿ ಸವಾಸ ಕೆಟ್ಟದ್ದು ಬೇಡ, ಆದಿಲ್ ಬಂದವ್ರು ಆದಿಲಿ ಹೊಂಟೋಗ್ಲಿ ಎಂದ ಮಾಚಪ್ಪ. ಅಯ್ಯೋ ಹೋಗಿ ಸ್ವಾಮಿ ಕರ್ಕೊಂಡು ಬರೋಗಿ, ಸ್ವಾಮಿಗಳ ದರ್ಶನ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಆಗುತ್ತೆ, ಹೋಗಿ ಅಂತ ಹೇಳಿದ್ರು ಮಲ್ಲು ಮಾದೇವಮ್ಮ. ಮಡದಿ ಆಡ್ದಂತ ಮಾತನ್ನ ಕೇಳಿ ಮಾಚಪ್ಪ ಬುದ್ಧಿಯವ್ರ ಹತ್ರ ಬಂದ್ರಂತೆ. ಬುದ್ಧಿ, ನನ್ನ ಮಡದಿ ಮಲ್ಲಿಗೆ ಮಾದೇವಿ ನಿಮ್ ಕಂಡಾಯಕ್ಕೆ ಜಾಗ ಕೊಡಿ ಅಂತ ಹೇಳಿದಾಳೆ, ದಯಮಾಡಿ ಬುದ್ಧಿ. ಸವಾಸ್ ಮಾಚಪ್ಪ ಅಂತೇಳಿ ಸ್ವಾಮಿ ಮಾಚಪ್ಪನ ಹುಬ್ಬೆ ಒಲೆ ಒಳಗೆ ಬಂದು ಸ್ವಾಮಿ ಹುಲಿಯ ಚರ್ಮವನ್ನ ಹಾಸ್ಕೊಂಡು ಬಂದು ಕುಳಿತುಕೊಂಡ್ರಂತೆ ಧರ್ಮಗುರು ಕಂಡಾಯದ ಮೂರ್ತಿ. ಸ್ವಾಮಿಗಳು ಬಂದು ಕುಂತುಕೊಂಡಾಗ ಮಲ್ಲಿಗೆ ಮಾದೇವಮ್ಮ ತನ್ನ ಪತಿಯನ್ನ ಕರೆದು ಹೇಳಿದಳಂತೆ, ಬಂದಿರ್ತಕ್ಕಂಥ ಸ್ವಾಮಿಗಳು ಊಟ ಮಾಡಿ ಬಂದಿದ್ದಾರೋ, ಪಾಪ ಹಸ್ತು ಬಂದಿದ್ದಾರೋ, ಅಷ್ಟು ಬಂದವ್ರು ಯಾರಾದ್ರೂ ನಮ್ಮ ಮನೆ ಒಳಗೆ ಕುಂತ್ಕೊಂಡು ಗೊಳೋ ಅಂತ ರಾತ್ರಿ ಎಲ್ಲ ಸುಸ್ತು ಸಂಕಟ ಪಟ್ಟು ಬಿಟ್ರೆ ಅಷ್ಟು ಬಂದವ್ರ ದೋಷ ನಮ್ಮ ಮನೆ ತಟ್ಟಂತಾಗಿ ಬಿಡ್ತದೆ ಸ್ವಾಮಿ. ಹೋಗಿ ಆ ಸ್ವಾಮಿಗಳ ಊಟ ಮಾಡ್ತೀರಾ, ಜಾತಿ ಭೇದ ಅನ್ನೋದು ಇಟ್ಕೊಳ್ಳದೆ ಅಂತ ಹೋಗಿ ಕೇಳ್ಕೊಂಡು ಬರೋಗಿ ಅಂತ ಮಲ್ಲಿಗೆ ಮಾದೇವಮ್ಮ ತನ್ನ ಪತಿಯನ್ನ ಕಳಗಿಸಿದ್ಲಂತೆ. ಮಡದಿ ಆಡ್ದಂತ ಮಾತನ್ನ ಕೇಳಿ ಮಾಚಪ್ಪ ಬುದ್ಧಿಯವ್ರ ಹತ್ರ ಬಂದು, ಬುದ್ಧಿ ನೀವು ಜಾತಿ ಭೇದ ತಿಳ್ಕೊಳ್ಳದೆ ನಮ್ಮ ಮನೇಲಿ ಊಟ ಮಾಡ್ತೀರ ಬುದ್ಧಿ? ತಿರುಗಿ ಮಾತಾಡ್ತಾ ಇದೆಯಲ್ಲ ಮಾಚಪ್ಪ, ನಮಗೆ ಜಾತಿ ಭೇದ ಇಲ್ಲ ಕಾಣೋ, ಆದಿ ಒಳಗೆ ಜ್ಯೋತಿ, ಬೀದಿ ಒಳಗಲ್ಲ ಜ್ಯೋತಿ, ಒನ್ನೈನ ಮನೆ ಒಳಗೂ ಜ್ಯೋತಿ, ಚೆನ್ನೈನ ಮನೆ ಒಳಗೂ ಜ್ಯೋತಿ, ಪ್ರತಿಯೊಬ್ಬರ ಜಾತಿಯವ್ರ ಮನೆ ಒಳಗೂ ಭಿನ್ನ ಭೇದ ಇಲ್ಲದೆ ಉರಿತಕ್ಕಂಥ ಹೇಗ್ ತುಡಂ ಪರಂಜ್ಯೋತಿ ನಾನಾಗಿರುವಾಗ ನನಗೆ ಭಿನ್ನ ಭೇದವಿಲ್ಲ ಮಾಚಪ್ಪ, ಊಟ ಮಾಡ್ತೀನಿ. ನೀನಾಗಿ ನೀನು ನನ್ನ ಊಟಕ್ಕೆ ಕರೆದ ಮೇಲೆ ಮಾಚಪ್ಪ, ನೋಡೋ ಮಡವಾಳಿ, ಉತ್ತರ ದೇಶದಿಂದ ಕಂಡಾಯವನ್ನು ಹೊತ್ಕೊಂಡು ಬರ್ತಿರ್ಬೇಕಾದ್ರೆ ಶಿವಶರಣರ ಮನೆಯವರೆಲ್ಲ ನಮ್ಮ ಕರ್ಕೊಂಡು ಹೋಗಿ ಹೋಳಿಗೆ ಹೊಬ್ಬಿಟ್ಟು ಮಾಡಿಸಿ ಅಡಿಗೆ ಒಳಗೆ ಊಟ ಮಾಡಿ ನಾಲಿಗೆಲ್ಲ ಶಪ್ಪಿಡಿದು ಬಿಟ್ಟೈತೆ. ನೀನಾಗಿ ನೀನು ನನ್ನ ಊಟ ಕರೆದ ಮೇಲೆ ಮಾಚಪ್ಪ ನಿನ್ನ ಮನೆಯಲ್ಲಿ ಮಾಂಸದ ಅಡಿಗೆಯನ್ನ ಮಾಡಿಸ್ಕೊಡ್ತೀನಿ ಅಂತಂದಿದ್ದೆ, ಆದ್ರೆ ನಿನ್ನ ಮನೆಯಲ್ಲಿ ಊಟ ಮಾಡ್ತೀನಿ ಅಂದ್ರಂತೆ. ಬುದ್ಧಿ, ಮಾಂಸ ತಿಂತೀರಾ ಬುದ್ಧಿ? ಆಗ್ಲಿ ಗುರುದೇವ, ಮಾಂಸದ ಅಡುಗೆನೆ ಮಾಡಿಸ್ಕೊಡ್ತೀನಿ, ನನ್ನ ಮನೆಯಲ್ಲಿ ಊಟಕ್ಕೆ ಬನ್ನಿ ದಯಮಾಡಿ ಬುದ್ಧಿ. ಮಾಚಪ್ಪ, ಮಾಂಸ ತಿನ್ನೋರು ತಾನೇ ಗೊತ್ತು ಮಾಂಸದ ರುಚಿ, ಮಾಂಸಕ್ಕೆಲ್ಲ ಶರಣಾಯ ಮಾಂಸ ರುಚಿಯಪ್ಪ ಸಿದ್ದಯ್ಯ, ಬಡವಾಳಿ ಶರಣ ಲಿಂಗಯ್ಯ ನೀವೇ ಬನ್ನಿ. ಗುರುಗಳು ಆಡಿದ ಮಾತು ಕೇಳಿ ಮಾಚಪ್ಪ, ಬುದ್ಧಿ ಕೋಳಿ ಕುರಿ ಕೂದು ತಿನ್ನುತ್ತವರೇ ಗುರುದೇವ, ನಳ್ಳಿಗುಳ್ಳ ತಿನ್ನುತ್ತವರೇ, ಮೀನು ಮಿಡಿಸ ತಿನ್ನುತ್ತವರೇ, ಪಕ್ಷಿ ತಿನ್ನುತ್ತವರೇ, ಯಾವ ಮಾಂಸ ತಿಂದರುವೆ ನರಮನಸನ ನಾಲಿಗೆಗೆ ಯಾವುದೂ ರುಚಿಯೇ ಇಲ್ಲ. ಮಾಚಪ್ಪನಿಗೆ ಅನುಸೂನೆ ಜಾಸ್ತಿ ಅಂತೆ, ಆಡ್ದ ಮಾತು ಮರ್ತಕೊಳ್ಳೋದು ಬದು ಜಾಸ್ತಿ ಅಂತೆ ಮಾಚಪ್ಪ. ದೇವರು ಅನ್ನೋದು ಗೊತ್ತಿದ್ದೇ ಹೋಯ್ತು ಮಾಚಪ್ಪನಿಗೆ. ಮರಿ ಮಾಂಸ ರುಚಿ ಅಂತ ಹೇಳಕ್ ಹೋಗ ಬಂದು ನಾಲ್ಕು ಹೊಳೆದೇ ಹೋಗ್ಬಿಟ್ಟು ಮಾಚಪ್ಪ, ಬುದ್ಧಿ ಮಾಂಸಕ್ಕೆಲ್ಲ ಈ ಮನಸ್ಸನ ಮಾಂಸ ರುಚಿ ಅಪ್ಪ ಸಿದ್ದಯ್ಯ, ಮನಸ್ಸನ ಮಾಂಸ ರುಚಿ ಎಂದಾಗ ಮಾಚಪ್ಪನ ಮಾತ ಕೇಳಿದರಂತೆ ಸ್ವಾಮಿ ಕಂಡಾಯದ ಮೂರ್ತಿ. ಸವಾಸ್ ಮಾಚಪ್ಪ, ಮನಸ್ಸನು ಮಾಂಸ ರುಚಿ ಅಂತ ಹೇಳಿದ ಮೇಲೆ ಕೇಳಲು ಜನಶರಣ
ಮಾಚಪ್ಪ ಅದಲ್ಲ ಇದಲ್ಲ ಅಂತ ಇನ್ನೊಂದು ಸಾರಿ ಏನಾದ್ರು ತಿರುಗಿ ಮಾತನಾಡಿದ್ರೆ ಮಟ್ಟಿ ಕಪ್ಪ ಇಟ್ಟು ನಿನ್ ವಂಶನೆ ಭಸ್ಮ ಮಾಡ್ಬಿಡ್ತೀನಿ ಅಂದ್ರಂತೆ. ಅಯ್ಯೋ ನಿಮ್ಮ ಪಾದ ಕಳಿಯಕ್ಕಿಲ್ಲ ಉಳಿಯಕ್ಕಿಲ್ಲ ಈ ಸ್ವಾಮಿಗಳ ಮಾತು. ಗುರುಗಳಾಡ್ದಂತ ಮಾತನ್ನ ಕೇಳಿ ಮಾಚಪ್ಪ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ಶೋಕ ಮಾಡ್ತಾ ಬಂತೀರಂತೆ. ಮಡವಾಳಿ ಶರಣ ಮಾಚಪ್ಪ ತನ್ನ ಹೆಂಡತಿ ಮಲ್ಲಿಗೆ ಮಹಾದೇವಮ್ಮನ ಹತ್ರ ಬಂದು ಶೋಕವ ಮಾಡುವಾಗ ಮಲ್ಲಿಗೆ ಮಹಾದೇವಮ್ಮ ತನ್ನ ಪತಿಯ ಕಣ್ಣಲ್ಲಿ ಬರುವ ಕಣ್ಣೀರು ನೋಡಿ ಗಾಬರಿ ಆದಳಂತೆ. ಸ್ವಾಮಿ ಏಕೆ ಸ್ವಾಮಿ ತಮ್ಮ ಕಣ್ಣಲ್ಲಿ ಕಣ್ಣೀರು? ಮಹಾದೇವಿ ನಿನ್ನ ಮಾತನ್ನ ಕೇಳಿ ನನ್ನ ಮನೆ ಮುರ್ಕೊಂಡ್ಬಿಟ್ನಲ್ಲೇ ಮಹಾದೇವಿ. ಏನಾಯ್ತು ಸ್ವಾಮಿ? ಬಂದಿರುವಂತ ಸ್ವಾಮಿಗಳನ್ನ ಊಟಕ್ಕೆ ಬನ್ನಿ ಅಂತ ಕರೆದೆ. ಬರ್ತೀನಿ ಕಾಣೋ ಮಾಚಪ್ಪ, ಆದ್ರೆ ನಿನ್ನ ಮನೆಯಲ್ಲಿ ನೀನು ಮಾಂಸದ ಅಡಿಗೆ ಮಾಡಿಸ್ಕೊಟ್ರೆ ನಾನು ನಿನ್ನ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಆಗ್ಲಿ ಬುದ್ಧಿ ಅಂತ ಒಪ್ಕೊಂಡೆ. ಮಾಚಪ್ಪ ಮಾಂಸ ತಿನ್ನೋರು ತಾನೇ ಗೊತ್ತು ಮಾಂಸದ ರುಚಿ. ಮಾಂಸಕ್ಕೆಲ್ಲ ಯಾವ ಮಾಂಸ ಒಪ್ಪ ರುಚಿ ಅಂತ ಕೇಳಿದ್ರು. ನಾನು ಮರಿ ಮಾಂಸ ರುಚಿ ಬುದ್ಧಿಯನ್ನ ಕೇಳಕ್ ಹೋಗೋ ಬದ್ಲು ನಾಲ್ಗ ಹೊಳದೆ ಹೋಗ್ಬಿಟ್ಟು ನಾನು ಮನುಷ್ಯನ ಮಾಂಸ ರುಚಿ ಎಂದು ಬಿಟ್ಟೆ ಕಾಣೆ. ಅಯ್ಯೋ ಶಿವ 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 ಅದಕ್ಕೆ ಏನಂತ ಹೇಳ್ತಾ ಇದ್ದಾರೆ ಸ್ವಾಮಿ? ಅದಕ್ಕೆ ಹೇಳ್ತವರೇ 10 ವರ್ಷಕ್ಕೆ ಚಿಕ್ಕವನಾಗಬೇಕು, 5 ವರ್ಷಕ್ಕೆ ದೊಡ್ಡವನಾಗಬೇಕು, ಒಬ್ಬ ತಾಯಿಗೆ ಒಬ್ಬನೇ ಮಗನಾಗಬೇಕು ಅಂತ ಮಗನ ಕುಯಿಸಿ ನನ್ನ ಕಂಡಾಯಿ ಕೆಡೆ ಮಾಡಿಸು ಮಾಚಪ್ಪ ಅಂತ ಹೇಳ್ತವ್ರಲ್ಲ ಮಾದೇವಿ. ಮಾದೇವಿ ಯಾರ ಮಕ್ಕಳ ಕರ್ಕೊಂಡು ಬಂದು ಕೆಡೆಯ ಮಾಡಿಸಬೇಕು. ಕರ್ಕೊಂಡು ಬಂದು ಕುಯ್ದು ಹಾಕಿದ್ರೆ ಸುಮ್ಮನೆ ಬಿಡ್ತಾರ ನಮ್ಮನ್ನ. ಬೇರೆಯವ್ರ ಮಕ್ಕಳು ಯಾರನ್ನು ಕರ್ಕೊಂಡು ಕುಯ್ಯೋದು ಬೇಡಿ. ನನ್ನ ಕಂದ ನನ್ನ ಹೊಟ್ಟೆ ಒಳಗೆ ಒಬ್ಬ ತಾಯಿ ಹೊಟ್ಟೆ ಒಳಗೆ ಒಬ್ಬನೇ ಮಗನಾಗಿ ಹುಟ್ಟಿರುವ ನನ್ನ ಕಂದ ಈರಣ್ಣ ಕುಂಬಳಪುರದ ಪಾಠಶಾಲೆ ಒಳಗೆ ಓದೋದಕ್ಕೋಸ್ಕರ ಹೋಗಿದ್ದಾನೆ. ನನ್ನ ಮಗನು ಓದ್ಕೊಂಡು ಬಂದ ತಕ್ಷಣ ನಮ್ಮ ಮಗನ ಕುಯ್ದು ಅವರ ಕೆಡೆಯ ಮಾಡಬೇಕು. ಯಾವಾಗ ಮಡದಿ ಮಲ್ಲಿಗೆ ಮಾದೇವಮ್ಮ ನಮ್ಮ ಮಗನ್ನೇ ಕುಯ್ದವ್ರು ಕಂಡಾಯಿ ಕೆಡೆ ಮಾಡಬೇಕು ಆಡ್ದ ಮಾತಿಗೆ ತಪ್ಪಿಷ್ಟ್ರಾದ್ರೆ ನಾವು ಪ್ರಪಂಚದಲ್ಲಿ ಬಾಳುವುದಕ್ಕಿಂತ ಪ್ರಾಣ ಬಿಡುವುದೇ ಲೇಸು ಅಂತ ಹೇಳಿ ಪತಿಯ ಪಾದವನ್ನ ಬಾಚಿ ತಪ್ಪಿಕೊಂಡು ಶೋಕ ಮಾಡುವಾಗ ಮಾದೇವಿ ಮಡದಿ ಆಡ್ದಂತ ಮಾತನ್ನ ಕೇಳಿ ಮಾಚಪ್ಪ ಅಯ್ಯೋ ಮಡದಿ ಮಕ್ಕಳಿಗೋಸ್ಕರವಾಗಿ ಬೆಟ್ಟ ಗುಡ್ಡ ಎಲ್ಲ ಬೇಡಿ ಮಕ್ಕಳು ಪಡಿತಾರಲ್ಲ. ಇಬ್ಬರಿಲ್ಲ 3 ಜನ ಮಕ್ಕಳಿಲ್ಲ, ಇರುವ ಒಬ್ಬ ಮಗ ನನ್ನ ಕಂದ ಈರನ್ನ ಕುಯ್ದಾಕ್ಬಿಟ್ಟು ನಾವು ಇನ್ಯಾರು ಮಕ್ಕಳನ್ನ ಬಾಚಿ ತಪ್ಪಿ ಬುದ್ಧಿಕ್ಕೆ ಬುದ್ದಾಡೋ ಮಾದೇವಿ. ಅಯ್ಯೋ ಮಾದೇವಿ ನಿನ್ನ ಮಾತು ಕೇಳಿ ಆ ಸ್ವಾಮಿಗಳಿಗೆ ನನ್ನ ಮನೆ ಒಳಗೆ ಜಾಗ ಕೊಡ್ಲಾಗಿ ಇವತ್ತು ನಮ್ಮನೆ ಹಾಳಾಗುವಂತ ಸ್ಥಿತಿ ಆಗೋಯ್ತಲ್ಲ ಮಾದೇವಿ. ಗಂಡ ಹೆಂಡತಿರು ಯಾವಾಗ ತಮ್ಮ ಮಗನ್ನೇ ಕುಯ್ಬೇಕು ಅಂತ ತೀರ್ಮಾನ ತಗೊಂಡಾಗ ಹುಬ್ಬೆ ಮನೆ ಒಳಗೆ ಕುಳಿತಿರೋ ಪರಂಜ್ಯೋತಿ ಇವರು ಸತ್ಯಕ್ಕೆ ಮೆಚ್ಚಿದರಂತೆ. ಸವಾಸ್ ಮಾಚಪ್ಪ ಅಂದಿನ ಸತ್ಯಕ್ಕೆ ನಾ ಮೆಚ್ಚಿದೆ, ಇನ್ನೂ ನಿನ್ನ ಪರೀಕ್ಷೆ ಮಾಡುವಂತ ವಿಚಾರ ಮುಂದೆ ಇದೆ ಕಣೋ ಮಾಚಪ್ಪ ಅಂತ ಹೇಳಿ ಸ್ವಾಮಿಗಳು ಹುಬ್ಬೆ ಮನೆ ಒಳಗೆ ಕುಂತಿರವರಂತೆ. ಈ ಕಡೆ ಮಲ್ಲಿಗೆ ಮಹಾದೇವಮ್ಮ ತನ್ನ ಪತಿಯನ್ನ ಕರೆದು ಸ್ವಾಮಿ
ಓದುವಂತ ಪಾಠಶಾಲೆಯಿಂದ ನನ್ನ ಕಂದ ಈರಣ್ಣ 7 ವರ್ಷದ ಮಗ ಮನೆ ಹತ್ರ ಬಂದು ನಿಂತ್ಕೊಂಡ ತಕ್ಷಣ ಅವ್ವ ಅಪ್ಪ ಅಂತ ಕೂಗ್ತಿದ್ದ. ಅವ್ವ ಅಂತ ಕೂಗಿದರೆ 9 ತಿಂಗಳು ನನ್ನ ಹೊಟ್ಟೆ ಒಳಗೆ ಹೊತ್ಕೊಂಡು ಸಾಕಿರುವ ಈ ಪಾಪಿಗೇಡಿ ತಾಯಿ ಮಗನ ಕುಯ್ಯುವ ದಿನ ಬಾರಪ್ಪ ಅಂತ ಹೇಳಿ ಬಾಚಿ ಬುತ್ತಿಕ್ಕಿ ಮುದ್ದಾಡುವುದಕ್ಕೆ ನನ್ನ ಹೊಟ್ಟೆಯ ಕರುಳು ತಡೆಯಲಾರದು. ಮಗನ ರಕ್ತ ಬಸ್ಕೊಳ್ಳೋದಕ್ಕೋಸ್ಕರ ತಾಂಬಟ್ಲೊಳಗಡೆ ಉಪ್ಪು ಹುಣಸಣ್ಣ ಹಾಕೊಂಡು ಕೋಣೆ ಒಳಗೆ ಬಟ್ಟೆ ಕಟ್ಕೊಂಡು ಕಣ್ಣಿಗೆ ನಾನು ಮರೆಯಾಗಿ ನಿಂತಿರ್ತೀನಿ ಸ್ವಾಮಿ. ನೀವು ಕತ್ತಿಯನ್ನು ತೆಗೆದು ಅರೆ ಕಲ್ಲಿನ ಮೇಲೆ ಚೆನ್ನಾಗಿ ಮಸೆದು ಅರ್ಥ ಮಾಡಿಕೊಂಡು ಬಾಗಿಲ ಮರಿಯಲ್ಲಿ ಕಾದು ನಿಂತಿರಿ. ನನ್ನ ಕಂದ ಪಾಠಶಾಲೆಯಿಂದ ಬಂದ ತಕ್ಷಣ ಅವ್ವ ಅಂತ ಕೂಗಿದರೆ ನಾನು ಮಾತನಾಡಲ್ಲ, ಅಪ್ಪ ಅಂತ ಕೂಗಿದರೆ ನೀವು ಸಹ ಮಾತನಾಡಬೇಡಿ. ನನ್ನ ಮಗನು ಬಲಗಾಲೆತ್ತಿ ಮನೆ ಒಳಗಡೆ ಮಡಗಿದ ತಕ್ಷಣ ಮಗನ ಮುಂದಾನೆ ಹಿಡಿಕೊಂಡು ಮಂಡಿ ಮೇಲೆ ಮಲಗಿಸ್ಕೊಂಡು ಮಗನ ಕತ್ತರಿಸಿರ ಗರಗರನ್ನು ಕುಯ್ದ್ಬಿಡಿ ಅಂತ ತನ್ನ ಗಂಡನಿಗೆ ಯಾವಾಗ ಮಲ್ಲಿಗೆ ಮಾದೇವಮ್ಮ ಹೇಳಿದಳು. ಮಡದಿ ಆಡಿದು ಮಾತಾಗಿ ಕೇಳಿ ಮಡದಿ ಕೊರಳ ಬಾಚಿ ತಪ್ಪಿ ಬಾಚಪ್ಪ ಶೋಕ ಮಾಡಿದರಂತೆ. ಮಾಚಪ್ಪ ಆಗ್ಲಿ ಮಾದೇವಿ ಆಗ್ಲಿ ಅಂತ ಹೇಳಿ ಮಾಚಪ್ಪ ಕತ್ತಿಯ ತೆಗೆದು ಅರ್ಥ ಮಾಡಿ ನಿಂತಿರವರಂತೆ ಬಾಗಿಲ ಮರಿಯಲ್ಲಿ. ಮಾದೇವಮ್ಮ ಕೋಣೆ ಒಳಗೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ನಿಂತಿರವಳಂತೆ. ಕಂದನಾಗಿರುವಂತ ಮಾಚಪ್ಪನ ಮಗ ಈರಣ್ಣ ಕುಂಬ್ಳಾಪುರದ ಪಾಠಶಾಲೆಯಿಂದ ಓದ್ಕೊಂಡು ಬರ್ತಿರವನಂತೆ. ಪುಟ್ಟು ಪಾದವ ಕಂದ ಕಲ್ಯಾಣಿ ಕೊಳಗೇರಿ ಆಮೇಲೆ ಓಡಿ ಓಡಿ ಬರುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಬರುವಂತ ಮಗನ ನೋಡಿದಳಂತೆ ತಾಯಿ ಮಲ್ಲಿಗೆ ಮಾದೇವಮ್ಮ. ಅಯ್ಯಯ್ಯೋ ನನ್ನ ಕಂದ ಈರಣ್ಣ 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 ಅಂತೇಳಿ ಕಾಳಗೋಳನೆ ಅಳುತ್ತಾಳೆ, ಬಾಳ ಶೋಕ ಮಾಡುತ್ತಾಳೆ ಸಿದ್ದಯ್ಯ. ಕಂದನಾಗಿರ್ತಕ್ಕಂತ ಹೀರಣ್ಣ ಬಂದಿದ್ದಾನೆ. ಮನೆ ಮುಂದ್ಗಡೆ ಬಂದು ನಿಂತುಕೊಂಡು ಅವ್ವ ಅಪ್ಪ ಅಂತ ಹೇಳಿ ಕೂಗಿದನಂತೆ. ಅವ್ವ ಅಂತ ಕೂಗಿದರೆ ಮಗನ ರಕ್ತ ಬಸ್ಕೊಳ್ಳೋದಕ್ಕೋಸ್ಕರ ತಾಂಬಟ್ಲು ಒಳಗಡೆ ಉಪ್ಪು ಹುಣಸಣ್ಣ ಹಾಕೊಂಡು ಕೋಣೆ ಒಳಗೆ ನಿಂತಿರ್ತಕ್ಕಂಥ ಮಾದೇವಮ್ಮನ ಕರಳಿಗೆ ಬೆಂಕಿಯನ್ನು ಹಚ್ಚಿದ ಪ್ರಕಾರವಾಯಿತಂತೆ. ಸುಣ್ಣಕ್ಕೆ ನೀರು ಬಿಟ್ಟರೆ ಯಾವ ರೀತಿ ಸುಣ್ಣ ನೀರಿನಲ್ಲಿ ಕುದಿಯುವುದು ಆ ರೀತಿಯಾಗಿ ಕುದಿಯುತ್ತೆ ಇರಬಹುದಂತೆ. ಅಯ್ಯೋ ಕಂದ, ನಾನು ಯಾವ ರೀತಿ ನಿನ್ನನ್ನ ಬಾರಪ್ಪ ಮಗನೇ ಅಂತ ಹೇಳಿ ನಾನು ಕೂಗಿಲೆಪ್ಪ ಮಗನೇ ಅಂತೇಳಿ ಮಾದೇವಮ್ಮ ಶೋಕ ಮಾಡ್ತಿರೋಳಂತೆ. ಕಂದ ಈರಣ್ಣ ಮನೆ ಮುಂದ್ಗಡೆ ನಿಂತ್ಕೊಂಡು ಹಪ್ಪ ಅಂತ ಕೂಗಿದರೆ, ಅಯ್ಯೋ ಕಂದ, ಇನ್ನು ಹರಗಳಿಗೆ ಒಳಗೆ ನಿನ್ನ ಕತ್ತನ ಶಿರವನ್ನು ಕುಯ್ಯೋದಕ್ಕೋಸ್ಕರ ನಾನು ಕತ್ತಿಯನ್ನು ಕೈಲಿಡಿದು ನಿಂತಿದ್ದೀನಲ್ಲೋ ಕಂದ. ನಾನು ಯಾವ ಪಾಪಿ ನಾಲಿಗೆ ಒಳಗೆ ನಿನ್ನ ಬಾರಪ್ಪ ಅಂತ ಹೇಳಿ ಮುತ್ತಿಕ್ಕಿ ಮುದ್ದಾಡಿ ನಿನ್ನನ್ನ ನಾನು ತಬ್ಬಿಕೊಳ್ಳಪ್ಪ ಕಂದ ಅಂತೇಳಿ ಮಾಚಪ್ಪ ಮನೆಯ ಬಾಗಿಲ ಮರೆಯಲ್ಲಿ ಕಾದು ನಿಂತಿರೋನಂತೆ. ಕಂದನಾಗಿರ್ತಕ್ಕಂಥ ಹೀರಣ್ಣ ಹೋಹೋ ನಮ್ಮಪ್ಪ ನಮ್ಮವ್ವ ಇಬ್ರು ಮನೇಲಿಲ್ಲ ಕಾಣುತ್ತೆ ಅಂತೇಳಿ ಬಲಗಡೆ ಪಾದ ಎತ್ತಿದನಂತೆ, ಹೊಸಲಿಂದೊಳಗಡೆ ಮಲಗಿದನಂತೆ ಸಿದ್ದಯ್ಯ. ಬಂದಾಗ ಬಾಗಿಲ ಮರೆಯಲಿ ಕಾದು
ಶರಣ ಮಡವಾಳ ಮಾಚಯ್ಯ ಕೈಯಲ್ಲಿಡಿದಿರ ಕತ್ತಿ ಒಳಗೆ ಕತ್ತರಿಸಿರುವ ಹರಿದಾರಂತೆ ಕತ್ತರಿಸಿರುವ ಶರಣ ಗರಗರನೆ ಅರಿವಾಗ ಬರಿ ಕತ್ತ ಕುಯ್ಯುವಾಗ ನನ್ನ ಪ್ರಾಣ ಹೋಗ್ತದೆ ಅಂತ ಬರೀ ಯಾವ ರೀತಿ ಕಿತ್ತೋ ಅಂತ ಅರ್ಚುವುದು ಅದೇ ರೀತಿ ರಣ್ಣ ಬಡವಳ ಮಾಚಪ್ಪನ ಮಗ ಅವನು ಕತ್ತರಿಸಿರುವ ಅರಿಯುವಾಗ ಅವ್ವ ಅಂತೇಳಿ ಕೂಗಿದನಂತೆ ಸಿದ್ದಯ್ಯ ಸ್ವಾಮಿ ಬಂದಿ ಅವ್ವ ಅಂತ ಕಂದ ಕೂಗಿದಾಗ ಮಾದೇವಮ್ಮ ಕೋಣೆ ಒಳಗೆ ನಿಂತಿರುವ ತಾಯಿ ಮಾದೇವಮ್ಮ ಮಗನ ಕೂಗ ಕೇಳ್ಕೊಂಡು ಓಡೋಡಿ ಬಂದವಳೆ ಅಷ್ಟರಲ್ಲಿ ರುಂಡ ಒಂದು ಕಡೆ ಹಾಗಿ ಮುಂಡ ಒಂದು ಕಡೆ ಹಾಗಿ ತುಂಡಾಗಿ ಬಿದ್ದಿರುವ ಮಗನ ತಲೆ ಬುರುಡೆ ಬಾಯಿ ಬಿಡುತ್ತಿದ್ರೆ ಎತ್ತವಳು ತಾಯಿ ಮಲ್ಲಿಗ ಮಾದೇವಮ್ಮ ಅಪ್ಪ ಚಂದ 9 ತಿಂಗಳು ನನ್ನ ಹೊಟ್ಟೆ ಒಳಗೆ ಒಂದು ಗಂಡು ಸಾಕಿದನಲ್ಲೋ ನಿನ್ನ ಹುಟ್ಟಿದ ತಿರುಗಾಳಿಂದ ತೊಡೆಯ ಮೇಲೆ ಮಲಗಿಸಿಕೊಂಡು ಎದೆಯ ಕೊಟ್ಟು ನಿನಗೆ ಹಾಲು ಕುಡಿಸಿ ಸಾಕಿ ಬೆಳೆಸಿದ್ನಲ್ಲೋ ಬೆಳೆಸಿದ್ನಲ್ಲೋ ಗಂಡ ಅಪ್ಪ ಇರಣ್ಣ ನಿನ್ನ ಹೇಗೆ ಮರೆತು ನಾನು ಇರಲಪ್ಪ ಅಂತೇಳಿ ಮಲ್ಲಗ ಮಹಾದೇವಮ್ಮ ಸುತ್ತ ಇಕ್ಕಿ ಎತ್ತಿ ಮುತ್ತಿಕ್ಕಿ ಬೆಳೆಸಿದಂತೆವಳೊಂದು ನೋಡಪ್ಪ ಈರಣ್ಣ ನನ್ನ ಕೈನ ನೀರ ಕಟ್ಟ ಕಡಿಯದಾಗಿದಿ ಕುಡಿಯಪ್ಪ ಅಂತೇಳಿ ಮಗ ತಲೆ ಬುರುಡೆ ಬಾಯಿ ಬಿಡ್ತಾ ಇದ್ರೆ ಮಲ್ಲಗ ಮಾದೇವಮ್ಮ ಕುಲ್ಲಿ ಚೆಂಬಲ್ ಪನ್ನೀರ್ ತಂದು ಮಗನ ಬಾಯಿಗೆ ಬಿಡುತ್ತಾಳೆ ಸಿದ್ದಯ್ಯ ಸ್ವಾಮಿ ಬಂದಿ ಮಾದೇವಮ್ಮ ಲಿಂಗಯ್ಯ ನೀವೇ ಬಂದಿ ಮಾದೇವಮ್ಮ ಮಗನ ಬಾಯಿಗೆ ಪನ್ನೀರ ಬಿಡ್ತಿರವಳಂತೆ ಮಗನ ಬಾಯಿಗೆ ಪನ್ನೀರು ಬಿಡುವಾಗ ಮಾಚಪ್ಪ ಮಗನ ಮಾಂಸನೆಲ್ಲ ಕುಯ್ದು ಮಗನವಳಿಗೆ ತುಂಬಿ ಚೆನ್ನಾಗಿ ತೊಳೆದು ಮಲ್ಲಿಗೆ ಮಹಾದೇವಮ್ಮನ ಕೈ ಕೊಟ್ಟನಂತೆ ಕೊಟ್ಟಂತ ಮಾಂಸನೆಲ್ಲ ತಗೊಂಡೋಗಿ ಮಹಾದೇವಮ್ಮ ಕೋಣೆ ಒಳಗೆ ಕುಂತುಕೊಂಡು ಕಾದು ಮಡಕೆ ಮಡಗಿ ಹರಳೆಣ್ಣೆ ಬಿಟ್ಟವಳೆ ಈರುಳ್ಳಿ ಕೂದಾಕಿ ಮಾಂಸನೆಲ್ಲ ಮಾದೇವಿ ಮಡಕೆ ಒಳಗೆ ತುಂಬಿಕೊಂಡು ತಾಯಿ ಸತಿಗದ ಕಾವನಲ್ಲಿ ತಿರುಗು ಕುಡಿಯುತ್ತಾಳೆ ಸಿದ್ದಯ್ಯ ಸ್ವಾಮಿ ಬಂದಿ ಅದಕ್ಕೆ ತಕ್ಕ ತಾಯಿ ನೀರನ್ನೇ ಎತ್ತವಳೆ ಮಡಿಕೆ ಮೇಲೆ ತಾಯಿ ಒಂದು ಮೊನ್ನಿನ ಮುಚ್ಚಳವ ಮುಚ್ಚಿ ಅಡಿಯಿಂದ ತಾಯಿ ಬೆಂಕಿಯನ್ನೇ ಹಾಕುವಾಗ ಮಗನ ಮಾಂಸ ಮಡಿಕೆ ಒಳಗೆ ಗುಳುಗುಳ್ಳೆ ಬೇಯ್ತಾ ಇದ್ರೆ ಎಂತ ತಾಯಿಯ ಕರುಳು ಮಗನ ಮಾಂಸ ಮಡಿಕೆ ಒಳಗೆ ಬೇಯ್ತಾ ಇದ್ರೆ ಮಲ್ಲಿಗೆ ಮಾದೇವಮ್ಮ ಎಂತ ತಾಯಿಯ ಹೊಟ್ಟೆ ಒಳಗೆ ಅವಳು ಕರುಳು ತುಂಬರು ಕುಡಿಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬಂದಿ ಆ ತಾಯಿ ಇವರ ಒಟ್ಟ ಒಳಗಲ ಮರಮವನ ಎಷ್ಟು ಅಂತ ಹೇಳಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಣ್ಣಿನಲ್ಲಿ ತುಂಬಿಕೊಂಡು ಮಲ್ಲಿಗೆ ಮಾದೇವಮ್ಮ
ಅಳುವ ಕಣ್ಣೀರು ಅವಳ ಎದೆಯ ಮೇಲೆ ಹರಿದವಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಅಯ್ಯೋ ಶಿವನೇ ಲಿಂಗಯ್ಯ ನೀವೇ ಬನ್ನಿ ಮಾದೇವಮ್ಮ ಮಗನ ಮಾಂಸ ಆ ಮಡಿಕೆ ಒಳಗೆ ಬೇಯುವಾಗ ಒಬ್ಬ ಮಗನ ಕೊಟ್ಟ ಶಿವನೇ ಒಬ್ಬ ಮಗನನ್ನ ಹೊಟ್ಟೆ ಒಳಗೆ ಕೊಟ್ಟ ಬ್ರಹ್ಮದೇವ ಇನ್ನೊಬ್ಬ ಮಗನನ್ನು ಹೊಟ್ಟೆ ಒಳಗೆ ಕೊಟ್ಟಿದ್ದರೆ ಒಬ್ಬ ಮಗ ಸತ್ತು ಹೋದರೆ ಇನ್ನೊಬ್ಬ ಮಗ ಇದ್ದಾನೆ ಅಂತೇಳಿ ನನ್ನ ಹೊಟ್ಟೆ ಒಳಗೆ ಬರುವ ದುಃಖವನ್ನು ನಾನು ಮರೆಯುತ್ತಿದ್ದಲ್ಲೋ ಶಿವನೇ ಒಬ್ಬ ಮಗನನ್ನು ಹೊಟ್ಟೆ ಒಳಗೆ ಕೊಟ್ಟು ಎತ್ತ ತಾಯಿ ಹೊಟ್ಟೆಗೆ ಕಿಚ್ಚು ತಂದು ಮಡಗಿದೆಯಪ್ಪ ಶಿವನೇ ಎನ್ನೆನುತ್ತ ಮಾದೇವಮ್ಮ ಕೋಣೆ ಒಳಗೆ ಕುಂತು ಶೋಕ ಮಾಡವಳಂತೆ ಗುರುವೇ ದೇವಾ ಗುರು ತಂದೆ ಮಾದೇವಮ್ಮ ಈ ಸ್ವಾಮಿ ಅವರು ಇದ್ರ ಊಟ ಮಾಡ್ತಾರೋ ಊಟ ಮಾಡದಿರುವ ಅಂತ ಹೇಳಿ ಬಗೆ ಬಗೆ 9 ತರದ ಅಡಿಗೆ ಮಾಡಬಳೆ ಮಲ್ಲಿಗೆ ಹೂವಿನಾಗಿ ಅನ್ನ ಮಾಡಿದ್ದಾಳೆ ಮೊಸರಿನ ಕೆನೆಯಾಗಿ ಬೇರೊಂದು ಹೆಸರೆತ್ತಿದ್ದಾಳೆ ಮಾದೇವಮ್ಮ ಅಟ್ಟ ಬೆಟ್ಟದ ಕಾಯಿ ಬೆಟ್ಟದ ನಲ್ಲಿಕಾಯಿ ಮಾಗಳಿ ಬೇರಿನ ಉಪ್ಪಿನಕಾಯಿ ಸುವಾಮ ಜನ ಮಾದೇವಮ್ಮ ಅಗ್ರದ ಬಾಳೆ ಎಲೆ ತಂದು 9 ತರದ ಬಡಬ ಬಗೆ ಬಗೆಯ ಅನ್ನ ಎಳೆಯ ಮಾಡವಳೆ ಬಲು ಮಾದೇವಮ್ಮ ಬಾಳೆ ಎಲೆಯ ಮೇಲೆ ತಂದು ಎಡೆಪಡಿಸಿ ತನ್ನ ಪತಿನಾದ್ರೂ ತಾಯಿ ಕೂಗವಳೆ ಆ ಸುವಾಮ ಜನ ಮಾದೇವಮ್ಮ ಬಗೆ ಬಗೆಯಾಗಿರುವ 9 ತರದ ಅಡಿಗೆಗಳನ್ನು ಮಾಡಿ ಬಾಳೆ ಎಲೆ ಮೇಲೆ ತುಂಬಿ ಹಿರಿಸಿಬಿಟ್ಟು ತನ್ನ ಪತಿಯನ್ನು ಕರೆದು ಸ್ವಾಮಿ ಹುಬ್ಬೆ ಒಲೆ ಒಳಗೆ ಕುಂತಿರುವ ಸ್ವಾಮಿಗಳ ಬರಮಾಡ್ಬಿಡಗಿ ಊಟಕ್ಕೆ ಬರಮಾಡ್ಬಿಡಿ ಅಂತ ಮಲ್ಲಿಗೆ ಮಾದೇವಮ್ಮ ಹೇಳಿದಾಗ ಮಡದಿ ಆಡ್ದಂತ ಮಾತನ್ನ ಕೇಳಿ ಮಾಚಪ್ಪ ಹುಬ್ಬೆ ಒಲೆ ಹತ್ರ ಬಂದು ಬುದ್ಧಿ ಅಡಿಗೆ ಆಯ್ತು ಬುದ್ಧಿ ಊಟ ದಯಮಾಡಿ ಎಂದ್ರು ಇಷ್ಟು ಬೇಗನೆ ಅಡಿಗೆ ಮಾಡಿಬಿಟ್ರೆ ಮಾಚಪ್ಪ ಅಂತೇಳಿ ಸ್ವಾಮಿಗಳು ಕಂಡಾಯ ಒತ್ತುಕೊಂಡು ಅವನ ಮನೆಯೊಳಗೆ ಬಂದಿದ್ದಾರೆ ಬಾಳೆ ಎಲೆ ಮೇಲೆ ಮಡಗಿರುವ 9 ತರದ ಅಡಿಗೆಗಳು ನೋಡಿಬಿಟ್ಟು ಸಂತೋಷ ಪಟ್ಟುಕೊಂಡ್ರಂತೆ ಮಾಚಪ್ಪ ಒಪ್ಪಿದೆ ಕಾಣೋ ಮಾಚಪ್ಪ ಎಲ್ಲ ಅಡಿಗೆ ಎಲ್ಲ ಒಪ್ಕೊಂಡೆ ಕಾಣೋ ಮಾಚಯ್ಯ ಎಲ್ಲ ಮಾಂಸು ಇಲ್ಲುಂಟಲ್ಲೋ ತಲೆ ಮಾಂಸ ಏನಾಯ್ತಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಜ್ಯೋತಿ ಲಿಂಗಯ್ಯ ಬನ್ನಿ ಬುದ್ಧಿ ಮಾಂಸ ಕುಯ್ದು ಕೊಟ್ಟವ್ ನಾನು ತೊಳೆದು ಕೊಟ್ಟವ್ ನಾನು ಕೋಣೆ ಒಳಗೆ ಕುಂತ್ಕೊಂಡು ಅಡುಗೆ ಮಾಡ್ರ ಒಳ್ಳೆ ಹೆಂಡತಿ ನನ್ನ ಹೆಂಡತಿ ಮಲ್ಲಿಗೆ ಮಾದೇವಿ ಕೇಳ್ಕೊಂಡು ಬರ್ತೀನಿ ಅಂದ್ರಂತೆ ಮಾಚಪ್ಪ ಮಾತೆತ್ತಿದ್ರೆ ಹೆಂಡತಿ ಕೇಳಬೇಕು ಅಂತ ಹೋಗ್ತಕ್ಕಂತ ಮಾಚಪ್ಪ ನೋಡಿ ಅಯ್ಯೋ ಮಾಚಪ್ಪ ಈ ಹೆಂಡತಿ ಮಾತಾ ಕೇಳೋನು ಸತ್ಯ ಈಗ ತಾನೇ ನೋಡಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಮಾಚಪ್ಪನ ಸತ್ಯ ಈಗ
ನಿಜಾನೇ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಡುಮನೆ ಒಳಗೆ ನಿಂತಿರೋರಂತೆ. ಮಾಚಪ್ಪ ತನ್ನ ಹೆಂಡತಿ ಮಲ್ಲಿಗೆ ಮಾದೇವಮ್ಮನ ಹತ್ರ ಬಂದು, ಮಾದೇವಿ, ಸ್ವಾಮಿಗಳು ತಲೆ ಮಾಂಸ ಅಡಿಗೆ ಮಾಡ್ಲಿಲ್ವಲ್ಲಪ್ಪ ಅಂತ ಕೇಳ್ತಾ ಇದಾರಲ್ಲ, ತಲೆ ಮಾಂಸ ಮಾಡ್ಲಿಲ್ವೇನೆ? ಮಾದೇವಮ್ಮ, ಅಯ್ಯೋ, ಇರುವ ಒಬ್ಬ ಮಗನ ಕುಯ್ದಾಕ್ಬಿಟ್ಟು ನನ್ನ ಮಗನ ಮುಖನಾದ್ರೂ ನೋಡಿ ನನ್ನ ದುಃಖ ಮರೆ ಮಾಡಿಕೊಳ್ಬೇಕು ಅಂತ ನಿಮ್ಮ ಪಟ್ಟೆ ವಸ್ತ್ರವನ್ನು ಸುತ್ತಿ ನಾನು ಆ ಮಗನ ತಲೆ ಬುರುಡೆಯ ನೆಲಿನ ಮೇಲೆ ಮಡಿಕೊಂಡಿದ್ನಲ್ಲ ಸ್ವಾಮಿ. ಆ ಮಡಿಕೊಂಡಿರ್ತಕ್ಕಂಥ ತಲೆ ಬುರುಡೆಗೂ ವಿಧಿವಾಸ ತಪ್ಪದೆ ಹೋಗ್ಬಿಡುತ್ತೆ. ಹೋಗಿ ಇವತ್ತು ಆ ಸ್ವಾಮಿಗಳಿಗೆ ಹೇಳ್ಬೇಡಿ, ಇವತ್ತೊಂದು ರಾತ್ರಿ ಬೆಳಗಾನ ನನ್ನ ಕುಂತ್ಕೊಂಡು ನನ್ನ ಹೊಟ್ಟೆ ಒಳಗೆ ಆ ಪರಮಾತ್ಮ ಮಗನೆತ್ತ ತಾಯಿಗೆ ಎಷ್ಟು ಕಿಚ್ಚನ್ನು ಕೊಟ್ಟಿದ್ದಾರೋ ಅಷ್ಟು ಕಿಚ್ಚು ಅಂತಕ್ಕಂಥದ್ದೆಲ್ಲ ನಾನು ಇಂದು ದುಃಖ ಮಾಡಿ ನಾನು ಕಿಚ್ಚು ಅಂತಕ್ಕಂಥದ್ದೆಲ್ಲ ನಾನು ಕಳ್ಕೊಂಡ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ನಮ್ಮ ಮನೆಯಿಂದ ಹೋಗುವಾಗ ಸ್ವಾಮಿಗಳು ಹಸ್ಕೊಂಡು ಹೋಗ್ಬಾರ್ದಂತೆ, ಅದಕ್ಕೆ ತಲೆ ಮಾಂಸನ ಮರುಪೂಜೆಗೆ ಮಡಗವಳೆ ಅಂತ ಹೇಳ್ಬಿಡಿ ಸ್ವಾಮಿ. ಮಡದೆ ಆದಂತ ಮಾತನ್ನ ಕೇಳಿ ಮಾಚಪ್ಪ ನಡ ಹಜಾರದಲ್ಲಿ ನಿಂತಿರುವ ಸ್ವಾಮಿಯವರ ಹತ್ರ ಬಂದು, ಬುದ್ಧಿ, ನಾಳೆ ಬೆಳಿಗ್ಗೆ ನಮ್ಮ ಮನೆಯಿಂದ ಹೋಗುವಾಗ ನೀವು ಹಸ್ಕೊಂಡು ಹೋಗ್ಬಾರ್ದಂತೆ, ಮರುಪೂಜೆಗೆ ಮಡಗಿದಳಂತೆ ಬುದ್ಧಿ ತಲೆ ಮಾಂಸನ. ಇವತ್ತು ಇದನ್ನ ಊಟ ಮಾಡ್ಕೊಳ್ಳಿ, ನಾಳೆ ಬೆಳಿಗ್ಗೆ ಒತ್ತಡನೆ ಹಾದು ಊಟ ಮಾಡ್ಕೊಂಡು ಹೋಗರಂತೆ. ಹಾ ಮಾಚಪ್ಪ, ನಿನ್ ಮನೆ ನನ್ನ ತಾಯಿ ದೊಡ್ಡಮ್ಮ ತಾಯಿಗೆ ಮನೆ ಬೇಕು ಅಂತ ಮನೆ ಕೇಳೋದಕ್ಕೋಸ್ಕರ ನಾ ಬಂದಿರೋವನ್ನ, ನಾಳೆ ಬೆಳಿಗ್ಗೆ ಮನೆ ಬಿಟ್ಟು ಹೋಗರಿ ಅಂತವನಲ್ಲ ಮಾಚಪ್ಪ. ನೀನು ಸತ್ಯ ನೋಡ್ತೀನಿ ಕವಣ ಮಾಚಪ್ಪ. ನಾಳೆ ಬೆಳಿಗ್ಗೆ ನೋಡಪ್ಪ, ನಮಗೆ ನೋಡಪ್ಪ ಮಾಚಪ್ಪ, ಮಾಂಸ ಊಟ ಬೇಕಾಗಿಲ್ಲ, ನೆನಕ್ಕಿ ನೆನಗಡ್ಲೆ ಕಳ್ಳಪುರಿ ಪಲ್ಲಾರ ನೋಡೋ, ಬಂಗಿ ಸೇವೆ ಇವತ್ತು ಕಾಣೋ, ಪಲಾರ್ ಸೇವೆ ನಾಳೆ ಕಾಣೋ, ಸಿದ್ದಯ್ಯ ಲಿಂಗಯ್ಯೋ ನೀವೇ ಬನ್ನಿ. ಮಾಚಪ್ಪ, ನಿನ್ನ ಮಡದಿ ಮಲ್ಲಿಗೆ ಮಾದೇವಮ್ಮ ನಿನ್ನ ಪಟ್ಟೆ ವಸ್ತ್ರವನ್ನು ಸುತ್ತಿ ನೆಲ ಮೇಲೆ ಮಡಿಕೊಂಡಿರ್ತಕ್ಕಂಥ ತಲೆ ಬುರುಡನ್ನು ಚೆನ್ನಾಗಿ ಬೆಂಕಿ ಒಳಗೆ ಕಾಯಿಸಿ ಚೆನ್ನಾಗಿ ತೊಳೆದು ನೀವು ಆ ತಲೆ ಬುರುಡನ ಹೊಳ್ಕಲ್ಲೊಳಗಡೆ ಮಡಿಕೊಂಡು ನೀವು ಗಂಡ ಹೆಂಡತಿರಿಬ್ರು ಸ್ನಾನ ಮಡಿಗಳನ್ನು ಮಾಡಿಕೊಂಡು ಬಾಯಿಗೆ ಕವಡ ಮಡಿ ಕಟ್ಟಿಕೊಂಡು ಕಣ್ಣಿಗೆ ಕಾವಿ ಬಟ್ಟೆ ಕಟ್ಟಿಕೊಂಡು ನಿನ್ನ ಕಣ್ಲಾಗ್ಲಿ ನಿನ್ನ ಹೆಂಡತಿ ಕಣ್ಲಾಗ್ಲಿ ಒಂದು ತೊಟ್ಟು ಕಣ್ಣೀರು ಭೂಮಿ ಮೇಲಕ್ಕೆ ತೊಟ್ಟಂತ ತೊಟ್ಟದ್ದೇ ಆದ್ರೆ ಮಟ್ಟಿಕಪ್ಪ ನಿಮ್ಮ ಗಂಡ ಹೆಂಡತಿರಿಗೆ ಇಬ್ಬರಿಗೂ ಹಿಡ್ಬಿಟ್ಟು ಮಟ್ಟ ಮಾಡಿಬಿಟ್ಟು ಉಂಟು ಹೋಗ್ತೀನಿ. ತಲೆಯನ್ನ ಒಳ್ಕಲ್ಲಲ್ಲಿ ಮಡಿಕೊಂಡು ಹೊನಕೆ ಒಳಗೆ ಕುಟ್ಟಿ ಜಜ್ಜಿ ನುಚ್ಚು ಮಾಡಿ ತಲೆಯ ಮಾಂಸ ತಕೊಂಡು ಹೋಗಿ ಬಂಗಿ ಮಾಂಸ ಮಾಡಿಸು ಶರಣ ಸಿದ್ದಯ್ಯ ಸ್ವಾಮಿ ಬನ್ನಿ, ಮಾತಯ್ಯ ಶರಣ ನಿಗಪ್ಪ ನೀವೇ ಬನ್ನಿ. ಬುದ್ಧಿಯವರು ಹೇಳಿದಾಗ ಮಡವಾಳ ಮಾಚಪ್ಪ ಅದೇ ಪ್ರಕಾರ ತನ್ನ ಮಗನ ತಲೆಯ ಬುರುಡೆನೆಲ್ಲ ಚೆನ್ನಾಗಿ ಬೆಂಕಿ ಒಳಗೆ ಕಾಯಿಸಿ ತೊಳೆದು ತಕ್ಕೊಂಡು ಬಂದು ಒಳಕಲ್ಲೊಳಗಡೆ ಮಡಿಕೊಂಡು ಗಂಡ ಹೆಂಡರಿ ಇಬ್ಬರು ಮಾದೇವಪ್ಪ ಒನಗೆಯ ತಕ್ಕೊಂಡು ಮಗನ ತಲೆಯ ಬುರುಡೆಗೆ ಒಂದೇಟ ಒಡೆದಾಗ ಸತ್ತೋಗಿರುವಂತ ಮಗನ ತಲೆಯ ಬುರುಡೆ ಒಳ್ಕಲಿನ ಒಳಗೆ ಅವ್ವ ಅಂತ ಕೂಗಿದಾಗ ಎತ್ತ ತಾಯಿಯ ಕರಳು ತುಂಬನೆ ಕುಡಿಯುವುದಂತೆ ಬಡವಾಳ ಮಾಚಪ್ಪ ಎರಡನೇ ಹೇಟ ಒಡೆದಾಗ ಅಪ್ಪ ಅಪ್ಪ ಅಂತ ಕೂಗಿದಂತೆ ಮೂರೇಟ ಒಡೆದಾಗ ಪರಂಜ್ಯೋತಿ ಹಂದಿದಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಆ ತಲೆ ಬುರುಡೆ ನಿಗಪ್ಪ ಬನ್ನಿ. ತಲೆ ಬುರುಡೆ ಅಪ್ಪ ಅವ್ವ ಅಂತ ಕೂಗುವಾಗ ಗಂಡ ಹೆಂಡತಿರಿಗೆ ಎಲ್ಲೂ ಇದ್ದೆ ದುಃಖವಂತೆ, ಇನ್ನು ಕಣ್ಣೀರು ತೊಟ್ಟಬಾರದು ಅಂತೇಳಿ ಹುಕ್ಕಿ ಬರುವ ದುಃಖವ ಹೊಟ್ಟೆ ಒಳಗೆ ತುಂಬಿಕೊಂಡು ಮಾದೇವಮ್ಮ ಮಗನ ತಲೆಯನ್ನು ತಗೊಂಡೋಗಿ ಕೋಣೆ ಒಳಗೆ ಕುಂತುಕೊಂಡು ಕಾದು ಮಡಿಕೆಯ ಮಡಗಿ ಹೊರಳೆಣ್ಣೆ ಬಿಟ್ಟವಳೆ ಈರುಳ್ಳಿಯನ್ನು ಚೆನ್ನಾಗಿ ಕುಯ್ದಾಕವಳೆ. ಮಗನ ತಲೆಯ ಮಾಂಸ ಬಂಗಿ ಮಾಂಸ ಮಾಡುತ್ತಾಳೆ ಸಿದ್ದಯ್ಯ, ನೆಲ್ಲ ಮಾಂಸ ಮಾಡಿ ಅಗ್ರದ ಬಾಳೆ ಎಲೆಯ ಮೇಲುಗಡೆ ತಂದು ಮಡಗವಳೆ ಮಾದೇವಿ. ತನ್ನ ಪತಿಗೆ ಹೇಳಿ ಸ್ವಾಮಿಯವರು ಕರೆಸ ಅವರೇ ಪುನಃ ನನ್ನ ಸ್ವಾಮಿಯವರು ಉಬ್ಬೆ ಒಲೆಯಿಂದ ಎದ್ದು
ಮಾಚದೇವರ ಮನೆಗೆ ನನ್ನ ಮಾಯಿಗಾರ ದಯ ಮಾಡಿದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಾಚಪ್ಪನ ಮನೆಗೆ ಮಾಯಿಗಾರ ಬಂದು ನಿಂತುಕೊಂಡು ನೋಡಿದರಂತೆ ಬಾಳೆ ಎಲೆ ಮೇಲೆ ಮಡಗಿರ್ತಕ್ಕಂತ ಆ ಅಡಿಗೆ ಮಾಡಿ ಮಡಗಿಸಿರ್ತಕ್ಕಂಥದ್ನೆಲ್ಲ ಸಂತೋಷವಾಯ್ತಂತೆ. ಸಭಾಸ್ ಮಾಚಪ್ಪ, ನಾ ಹೇಳಿದ ಪ್ರಕಾರವಾಗಿ ಮಾಡಿಸಿದ್ಯಾ ಮಾಚಪ್ಪ, ನಿಮ್ಮ ಸತ್ಯಕ್ಕೆ ನಾವು ಒಪ್ಕೊಂಡೆ ಕಾಣೋ. ನಿನ್ನ ಮಕ್ಕ ಮರಿಯ ಕರಿಯಪ್ಪ ಕಪ್ಪು ದುಡ್ತ ಕೊಡುತ್ತೀನಿ, ಗಂಗಾಧಾರ ಲಿಂಗಯ್ಯ ಬನ್ನಿ. ಮಕ್ಕ ಮರಿ ಕರೆದು ಬಿಡೋ, ಕಪ್ಪು ಧೂಳ್ತ ಕೊಡ್ತೀನಿ ಅಂತ ಹೇಳಿದಾಗ ಬುದ್ಧಿ ಮಕ್ಕಳು ನನ್ನ ಮನೆ ಒಳಗೆ ಹುಟ್ಲಿಲ್ಲ ಬುದ್ಧಿ. ಏನು ಮಾಚಪ್ಪ ಮಕ್ಕಳು ಹುಟ್ಲಿಲ್ವೇ? ಅಯ್ಯಯ್ಯೋ ಮಕ್ಕಳಿದ್ದ ಮನೆಗೆ ಊಟಕ್ಕೆ ಬಂದು ಬಿಟ್ನಲ್ಲೋ, ಮಹಾಪಾಪ ಕಾಣೋ. ಹಾಗಿದ್ಮೇಲೆ ಮಾಚಪ್ಪ ಮಕ್ಕಳಿದ್ದ ಮನೆ ಒಳಗೆ ಊಟ ಮಾಡೋದಿಲ್ಲ ಅಂತ ಹೇಳಿ ಸ್ವಾಮಿ ಕಂಡಾಯ ಹೊತ್ಕೊಂಡು ಮಾಚಪ್ಪನ ಮನೆಯನ್ನ ಬಿಟ್ಟು ಮುನ್ಸ್ಕೊಂಡು ಹೋಗ್ತಿರೋರಂತೆ. ಮಡವಾಳ ಮಾಚಪ್ಪ ತನ್ನ ಹೆಂಡತಿ ಮಲ್ಲಿಗೆ ಮಾದೇವಮ್ಮನ ಹತ್ರ ಓಡೋಡಿ ಬಂದ. ಸ್ವಾಮಿಗಳು ಊಟ ಮಾಡ್ತಾ ಇದ್ದಾರೆ, ಅಜಾರದಲ್ಲಿ ಕುಂತ್ಕೊಂಡು. ಮಕ್ಕಳು ಕರ್ಕೊಂಡು ಬಾ ಅಂತ ಹೇಳಿದ್ರು ಕಾಣೆ, ಮಕ್ಕಳಿಲ್ಲ ಅಂತ ಹೇಳಿಬಿಟ್ಟೆ. ಮಕ್ಕಳಿದೆ ನನ್ನ ಮನೆ ಒಳಗೆ ಊಟ ಮಾಡಿದ್ರು ಮಾ ಪಾಪ ಅಂತ ಮುನ್ಸ್ಕೊಂಡು ಹೋಗ್ತವ್ರೆ ಮಾದೇವಿ. ಅಯ್ಯಯ್ಯೋ ನೀವೇಕೆ ಸ್ವಾಮಿ ಮಕ್ಕಳಿಲ್ಲ ಅಂತ ಹೇಳಕ್ ಹೋದ್ರಿ? ನೀವು ಹೋಗಿ ಮಕ್ಕಳಾವೆ ಅಂತ ಹೋಗಿ ಕರ್ಕೊಂಡು ಬನ್ನಿ ಅಂದಳಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಾದೇವಮ್ಮ ನಿಗಪ್ಪ ನೀರೇ ಮಾಚಪ್ಪ ಹೋಗ್ತಕ್ಕಂತ ಸ್ವಾಮಿಯವ್ರ ಹತ್ರ ಬಂದು ಬುದ್ಧಿ ಬುದ್ಧಿ ನಾನು ಗೊತ್ತಿದ್ದೆ ಮಕ್ಕಳಿಲ್ಲ ಅಂದ್ಬಿಟ್ಟೆ ಬುದ್ಧಿ, ಮನೆ ಒಳಗೆ ಮಕ್ಕಳಿದಾವಂತೆ ಬನ್ನಿ ಬುದ್ಧಿ. ಅಯ್ಯೋ ಪೆದ್ದ ಮಾಚಪ್ಪ, ನಿನ್ನ ಮನೆ ಒಳಗಿರ್ತಕ್ಕಂಥ ಮಕ್ಕಳು ನಿನಗೆ ಗೊತ್ತಿಲ್ವೇನೋ? ನೀನೆಂತ ಪೆದ್ದ ಮಡುವಾಳಿ ಮಾಚಪ್ಪನೇನೋ. ಆಗ ನೀನ್ ನಡಿಯಪ್ಪ ಅಂತೇಳಿ ಪುನಃ ಕಂಡಾಯ ಹೊತ್ಕೊಂಡು ಮನೆ ಬಂದು ನಿಂತ್ಕೊಂಡ್ರು. ಮಾಚಪ್ಪ ಮಕ್ಕಳದೇ ಅಂತ ಕರ್ಕೊಂಡು ಬಂದೆಲ್ಲ, ಕರ್ಕೊಂಡು ಬರ ಮತ್ತೆ ನಿನ್ ಮಕ್ಕಳನ್ನ. ಬುದ್ಧಿ ನನ್ನ ಹೆಂಡತಿ ಕೇಳ್ಕೊಂಡು ಬರ್ತೀನಿ ಇರಿ ಬುದ್ಧಿ. ಅಯ್ಯೋ ಪೆದ್ದ ಮಾಚಪ್ಪ, ಮಾತೆತ್ತಿದ್ರೆ ಹೆಂಡತಿ ಹೆಂಡತಿ ಅಂತ ಕೇಳ್ತಾವನಲ್ಲ, ಇವನೆಂತ ಘನಶರಣ ಸತ್ಯವಂತ. ಓ ಕೇಳ್ಕೊಂಡು ಬರೋಗೋ. ಮಡವಾಳ ಮಾಚಪ್ಪ ತನ್ನ ಮಡದಿ ಮಲ್ಲಿಗೆ ಮಾದೇವಮ್ಮನ ಹತ್ರ ಬಂದು, ಲೇ ಮಾದೇವಿ ಹೋಗೋರು ಹೆಂಗೋ ಊಟ ಮಾಡದೆ ಹೊಂಟೋಗ್ತಿದ್ರಲ್ಲ, ಮಕ್ಕಳವೇ ಅಂತ ನೀ ಕರ್ತರಿಸ್ತಿಲ್ಲ, ಪುನಃ ಸ್ವಾಮಿಗಳು ಮಕ್ಕಳು ಕರ್ಕೊಂಬ ಅಂತವ್ರಲ್ಲ, ಅದ್ ಯಾರ ಮಕ್ಕಳು ಕರ್ಕೊಂಡು ಹೋಗಿ ತೋರ್ತೀಯ ತೋರು. ಅಯ್ಯೋ ಸ್ವಾಮಿ ಇಷ್ಟೆಲ್ಲ ಕಷ್ಟ ಮಾಡಿ ಅಡಿಗೆ ಮಾಡಿ ಊಟ ಮಾಡದೆ ಸ್ವಾಮಿಗಳು ಉಂಟೋದ್ರೆ ಮಾ ಪಾಪ ಬಂದ್ಬಿಡ್ತದೆ. ಅದಕ್ಕೆ ಒಂದು ಸುಳ್ಳು ಹೇಳ್ಬಿಡಿ. ಪಾಪ ಸ್ವಾಮಿಗಳು ನಮ್ಮ ಮನೆ ಒಳಗೆ ರಾತ್ರಿ ಎಲ್ಲ ಇದ್ದು ಹಸ್ತು ಹೋದ್ರೆ ಹಸ್ತವರ ಹುಸೋದು ದೋಷ ಬಾಳವ್ರ ಮನೆಗೆ ತಟ್ಟಂತಾಗಿ ಮಟ್ಟನ್ ಬಗ್ಸ್ಬಿಡ್ತದೆ, ಬಾಳವ್ರ ಮನೆ ಹಾಳಾಗೋಯ್ತದೆ. ಅದಕ್ಕೆ ಒಂದು ಸುಳ್ಳು ಹೇಳಿ ಏನಂತ, ನೆನೆ ದಿನ ನೀರ್ ಕರೆ ಒಳಗೆ ಬಟ್ಟ ಒಗೆಯುವಾಗ ಮಕ್ಕಳು ಮೈದಾನದಲ್ಲಿ ಓಡಾಡಿಸ್ತಿದ್ರು ಕತ್ತೆ ಮೇಲೆ ಕುಂತ್ಕೊಂಡು. ಕೋಪ ಬಂದು 2 ಏಟು ಹೊಡೆದು ಬಿಟ್ಟು ಮಕ್ಕಳು ಮುನ್ಸ್ಕೊಂಡು ಅವ್ರು ಸೋದ್ರ ಮಾವನ ಮನೆ ಹೊಂಟೋಗವರೇ ಬರೋದು ಇನ್ನೂ 3-4 ದಿನ ಆಯ್ತದೆ ಅಂತ ಹೇಳ್ಬಿಡೋಗಿ ಸ್ವಾಮಿ. ಸ್ವಾಮಿಗಳು ಊಟ ಮಾಡ್ಕೊಂಡು ಹೊಂಟೋಗ್ಲಿ. ಆಗ್ಲಿ ಕಣೆ ಮಾದೇವಿ ಹಂಗೆ ಹೇಳ್ತೀನಿ ಅಂತೇಳಿ ಮಾಚಪ್ಪ ಪುನಃ ಬಂದು ಸ್ವಾಮಿ ಅವ್ರಿಗೆ ಸುಳ್ಳು ಹೇಳ್ದಂತೆ. ಬುದ್ಧಿ ನೀರ್ ಕರೆ ಒಳಗೆ ನನ್ನ ಹೆಂಡತಿ ಮಕ್ಕಳಿಗೆ 2 ಏಟು ಹೊಡೆದು ಬಿಟ್ಲಂತೆ, ಮಕ್ಕಳು ಮುನ್ಸ್ಕೊಂಡು ಸೋದ್ರ ಮಾವನ ಮನೆಗೆ ಹೊಂಟೋಗೋರೆ. ಬುದ್ಧಿ ಏನೋ ಪೆದ್ದ ಮಾಚಪ್ಪ, ಸುಳ್ಳಾರ್ದವ್ರ ಮನೆ ಸೊಳ್ಳು ಕೆಟ್ಟೋಯ್ತದೆ ಕಾಣೋ, ಮಾತನ ಮಾಡಿಸೋರ್ ಮನೆ ಮಾಳ ಆಯ್ತದೆ ಕಾಣೋ, ಸುಳ್ಳು ಹಾಕ್ಯ ನಿಜವಿಲ್ಲ ನೋಡಪ್ಪ. ಮಡವಾಳ ಮಾಚಪ್ಪ ನಿನ್ನ ಮಡದಿ ಮಲ್ಲಿಗೆ ಮಾದೇವಮ್ಮನ ಬರಮಾಡಪ್ಪ ಅಂದ್ರಂತೆ ಸ್ವಾಮಿಗಳು. ಹಾಗಂದಾಗ ಮಾಚಪ್ಪ ಮಾದೇವಮ್ಮನ್ನ ತನ್ನ ಹೆಂಡತಿನ ಕೂಗದಂತೆ, ಮಾದೇವಿ 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 ಬಾ, ಸ್ವಾಮಿಗಳೇ ನಿನ್ನನ್ನೇ ಬರಮಾಡ್ತಾ ಇದ್ದಾರೆ ಬಾ. ತನ್ನ ಪತಿ ಕೂಗಿದ ತಕ್ಷಣ ಮನೆ ಒಳಗಿರ್ತಕ್ಕಂಥವಳು ತಾಯಿ ಮಲ್ಲಿಗೆ ಮಾದೇವಮ್ಮ ಮೈ ತುಂಬಾ ಶೆರ್ಗೋದ್ಕೊಂಡು ಬಂದು ಸ್ವಾಮಿಯವ್ರ ಪಾದಕ್ಕೆ ಬಗ್ಗೆ ಶರಣ ಮಾಡಿದ್ಲಂತೆ. ತಾಯಿ ಮುತ್ತೈದೆ ಆಗಿ ಪತಿವ್ರತೆ ಆಗಿ ನಿನ್ನ ಮುತ್ತೈದೆ ಬಾಯಲ್ಲಿ ಸುಳ್ಳು ಹಾಕಿ ಬರುವುದು ಸಾಧ್ಯವೇ ತಾಯಿ? ಸುಳ್ಳು ಸುಖವಿಲ್ಲ ತಾಯಿ, ಸತ್ಯವಾಗಿ ನುಡಿರಿ ಅಮ್ಮ. ಸ್ವಾಮಿ ಸತ್ಯವಾಗಿ ನುಡಿರಿ ಅಂತ ಹೇಳಿದ ಮೇಲೆ ಈ ಬಾಳೆಲೆ ಮೇಲೆ ಮಾಡಿ ಮಡಗಿರ್ತಕ್ಕಂತ ಮಾಂಸವೆಲ್ಲ ನನ್ನ ಮಗನದು ಸ್ವಾಮಿ. ಒಬ್ಬ ತಾಯಿಗೆ ಒಬ್ಬ ಮಗನಾಗಿ ಹುಟ್ಟಿದ್ದ ನನಗೆ ಕಂದ ಈರಣ್ಣನ
ಕೊಯ್ದು ನಿಮ್ಮ ಕಂಡಾಯ್ಕೆ ನಾವು ಎಡೆ ಪಡಿಸಿದ್ದೀವಿ. ನನ್ನ ಪತಿ ಮರಿ ಮಾಂಸ ರುಚಿಯನ್ನ ಬದಲು ನಾಲ್ಗೆ ಹೊಳೆದೇ ಹೋಗ್ಬಿಟ್ಟು ಮನಸ್ಸಿನ ಮಾಂಸ ರುಚಿ ಅನ್ನೋದಕ್ಕೋಸ್ಕರ ಗಂಡನಿಗೆ ಬಂದ ಕಷ್ಟ ಹೆಂಡತಿಗುಂಟು, ಹೆಂಡತಿಗೆ ಬಂದಂತ ಕಷ್ಟ ಗಂಡನಿಗೆ ಉಂಟು ಅಂತ ಹನ್ನೆರಡು ಮಕ್ಕಳು ಯಾರನ್ನು ತಂದು ಕುಯ್ಬಾರ್ದು ಅಂತ ನಮ್ಮ ಹೊಟ್ಟೆ ಒಳಗೆ ಹುಟ್ಟಿದ್ದ ಒಬ್ಬ ಮಗನನ್ನ ಒಂದು ಕಣ್ಣು ಯಾವತ್ತಿದ್ರು ಕಣ್ಣಲ್ಲ ಬುದ್ಧಿ ಇರುವ ಒಬ್ಬ ಮಗನ್ನೇ ಕೂದು ನಿಮ್ಮ ಕಂಡಾಯ್ಕೆಡೆ ಮಾಡಿದ್ದೀವಿ ಅಂತೇಳಿ ಮಾದೇವಮ್ಮ ಸ್ವಾಮಿಯವರು ಪಾದವನ್ನು ಹಿಡಿಕೊಂಡು ಶೋಕ ಮಾಡುವಾಗ ಅಯ್ಯಯ್ಯೋ ಎಂತ ಕೆಲಸ ಮಾಡಿದ್ದೀರವ ತಾಯಿ. ಎತ್ತಂತ ತಾಯಿ, ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ಮಗನು ಕುಯ್ದು ಈ ರೀತಿ ಅಡಿಗೆ ಮಾಡಿದ್ದೀರಲ್ಲ. ಅಮ್ಮ ಮಾದೇವಮ್ಮ, ಮಗನು ಸತ್ತೋದ ಅಂತ ನೀ ದುಃಖ ಮಾಡ್ತಾ ಇದ್ದೀಯಾ? ಕಲ್ಯಾಣಿ ಕೊಳದ ಏರಿ ಮೇಲೆ ನಿಂತ್ಕೊಂಡು ನಿಮ್ಮ ಮಗನ ಕೂಗ್ಬಿಡಿ. ಕುಂಬ್ಳಾಪುರದ ಪಾಠಶಾಲೆ ಒಳಗೆ ವಿದ್ಯೆ ಮುಗಿಸ್ಕೊಂಡು ನಿನ್ನ ಕಂದ ಈರಣ್ಣ ಓಡೋಡಿ ಬಂದ್ಬಿಡ್ತಾನೆ. ಸ್ವಾಮಿ, ಈ ಮಾತು ನಿಜವೇ ಬುದ್ಧಿ. ನಾವೇ ಕೈ ಕೂದು ನಾವು ಮಡಿಕೆ ಒಳಗೆ ತುಂಬಿಕೊಂಡು ಬೇಯಿಸಿರುವಂತ ಮಗ ಮತ್ತೆ ಬದುಕಿ ಬರ್ತಾನೆ ಅಂತಂದ್ರೆ ಸೋಜಿಗವಲ್ವ ಸ್ವಾಮಿ? ಅಯ್ಯೋ ಮಾದೇವಮ್ಮ, ನನ್ನ ಮಾತನ್ನ ಕೇಳು ತಾಯಿ, ಹೋಗಪ್ಪ. ಗಂಡ ಹೆಂಡತಿರಿಬ್ರು ಆ ಕಲ್ಯಾಣಿ ಕೊಳ, ಅದು ಇವತ್ತು ಆ ಕಲ್ಯಾಣಿ ಕೊಳದ ಹೇರಿ ಮೇಲೆ ನಿಂತ್ಕೊಂಡು ತಾಯಿ ಮಲ್ಲಿಗೆ ಮಾದೇವಮ್ಮ ಮಾಚಪ್ಪ ಇಬ್ರು ಮಗನ ಕೂಗವರಂತೆ. ಸತ್ತೋಗಿರ್ತಕ್ಕಂಥ ಮಗ ಪುನಃ ಬದುಕಿ ಬರ್ತಾನೆ ಅಂತಂದ್ರೆ ಯಾವ ತಂದೆ ತಾಯಿಗಳಿಗೆ ಆಸೆ ಇಲ್ಲ. ಮಾದೇವಮ್ಮ ಆ ಎತ್ತಂತ ತಾಯಿ ಮಗನ ಕೂಗ್ತಿರೋಳಂತೆ, ಕಂದ ಹಿರಣ್ಣ ಎಲ್ಲಿದೆಯಪ್ಪ ಬಾರೋ ಮಗನೇ, ನಿನ್ನ ಎತ್ತ ತಾಯಿ ಕೂಗ್ತೀವಿ ನೀ ಬಾರಪ್ಪ ಅಂತೇಳಿ ಕೂಗಿದ ತಕ್ಷಣ ಕಂದ ಹಿರಣ್ಣ ಪುಟ್ಟ ಪಾದವ ಎತ್ಕೊಂಡು ಮೆಲ್ಲಗೆ ಮೆತ್ತಗೆ ಮಡಿಕೊಂಡು ಓಡಿ ಓಡಿ ಬರುತ್ತಾನೆ ಸಿದ್ದಯ್ಯ. ಬಾಚಿ ತಪ್ಪಿ ಮುತ್ತಿಕ್ಕಿ ಮುದ್ದಾಡಿ, ಅಪ್ಪ ಕಂದ ಹಿರಣ್ಣ ಬಂದು ಬಿಟ್ಟಪ್ಪ ಅಂತೇಳಿ ಮುತ್ತಿಕ್ಕುವಾಗ ಮಾದೇವಮ್ಮನಿಗೆ ಎಲ್ಲೂ ಇದ್ದೇ ಸಂತೋಷವಂತ. ಮಾಚಪ್ಪ ಆತನ ಹೆಂಡತಿ ಸಂತೋಷ ನೋಡ್ಬಿಟ್ಟು, ಮಾದೇವಿ ಬಂದಿರೋ ಸ್ವಾಮಿಗಳ ಹೊಟ್ಟೆ ಒಳಗಲ ಮರ್ಮ ನಿನಗೂ ನನಗೂ ಒಬ್ರಿಗೂ ಸಹ ತಿಳಿಯದು. ನಮ್ಮ ಕೈಯಿಂದ ಕುಯ್ದಾಕದ ಮಗನೇ ಸತ್ತೋದ ಮೇಲೆ ಈ ಮಾಯಿದ ಮಗ ನಮಗೆ ಹಾಕಿ ಇನ್ನೇನೇನೇ ಮಾಡ್ಬಿಡ್ತಾರೋ ಈ ಬಂದಿರೋ ಸ್ವಾಮಿಗಳು ತರವಲ್ಲ ಇವ್ರು ತಂಟ ಬಾರೆ ಅಂತೇಳಿ ಆ ಮಗನ ಕರ್ಕೊಂಡು ಬಂದು, ಸ್ವಾಮಿ ಈ ಮಾಯಿದ ಮಗ ನಮಗ್ ಬೇಡಿ, ನಮ್ಮ ಕೈಯಿಂದ ಯಾವಾಗ ಮಗನ ಕುಯ್ದಾಕ್ಬಿಟ್ಟು ಹಾವಾಗಿ ಮಗ ಸತ್ತೋಗ್ಬಿಟ್ಟ, ಈ ಮಾಯಿದ ಮಗನ ನೀವೇ ಕರ್ಕೊಳ್ಳಿ ಬುದ್ಧಿ. ಅಯ್ಯಯ್ಯೋ ಮಾಚಪ್ಪ, ನನ್ನ ತಾಯಿ ದೊಡ್ಡಮ್ಮ ತಾಯಿಗೆ ನೀನ್ ಮನೆ ಬೇಕು ಅಂತ ಮನೆ ಕೇಳಕ್ ನಾ ಬಂದಿದ್ರೆ ತಾನಾಗಿ ತಾನು ಮಗನ್ನೇ ದಾನ ಕೊಡ್ತಾ ಇದ್ದೀಯಲ್ಲೋ. ಹಾಗಾದ್ಮೇಲೆ ನೀವು ಗಂಡ ಹೆಂಡ್ತಿರಿಬ್ರು ಒಂದೇ ಭಕ್ತಿಯಿಂದ ನಿಮ್ಮ ಮಗನ್ನ ನಮಗೆ ಕೈ ಹಿಡಿದು ಕೊಟ್ಟದ್ದೆ ಆದ್ರೆ ನಿಮ್ಮ ಮಗನ್ನ ತಗೊಂಡೋಗಿ ನಾವೇನು ಕಾಡಂತರ ಮಾಡಲ್ಲ ಮಾಚಪ್ಪ. ಏನ್ ಮಾಡ್ತೀವಿ ಗೊತ್ತೇ? ಇವನ ನಾಳೆ ಮುಟ್ನಳ್ಳಿ ತೋಪಿನೊಳಗೆ ಪಲಾರ್ವೈನ ಮಾಡ್ತೀವಿ ಸಿದ್ದಯ್ಯ. ಮುಟ್ಟಿನಳ್ಳಿ ತೋಪಿನಲ್ಲಿ ಪಲಾರ್ವಯ್ಯ ಆದ್ಮೇಲೆ ಕಬಡ್ಡಿ ತಿಪ್ಪೂರಿಂದ ಗಿಡಗಡರೆ ಚಪ್ಪಾದಿ ಒಪ್ಪೆಗೌಡ ಪೂರಕ್ಕೆ ಅಳಿಗುಳಿಗೆ ಬಂದಾಗ ಮುಂದಲ ಪೂಜೆ ಇವನಿಗಾಗಲಪ್ಪ, ಎರಡನೇ ಪೂಜೆ ನಮಗಾಗಲಪ್ಪ ಸಿದ್ದಯ್ಯ. ಗುಡಿ ಸೇವೆ ಇವನಿಗೆ ಕಾಣೋ, ಪಲಾರ ಸೇವೆ ಇವನಿಗೆ ಕಾಣೋ, ಪಂಗಿ ಸೇವೆ ನಮಗೆ ಕಾಣೋ. ಮಾಚಯ್ಯ ಶರಣ ಲಿಂಗಯ್ಯ ನೀವೇ ಬನ್ನಿ. ಮಾಚಪ್ಪ ನೋಡೋ, ಮಗನ್ ಯಾವ ರೀತಿ ದಾನ ನನಗೆ ಕೊಟ್ಟಿಯೋ ಅದೇ ರೀತಿ ನೀ ಕಟ್ಟಿರುವಂತ ಮನೇನು ನಮಗೆ ದಾನ ಎರೆದು ಕೊಟ್ಬಿಡಪ್ಪ ಬುದ್ಧಿ. ಮನೇನೂ ಕೊಟ್ಬಿಟ್ಟು ಮಗನ್ನೂ ಕೊಟ್ಬಿಟ್ಟು ನನ್ನ ಕತ್ತೆ ಮಾಡ್ಕೊಂಡು ನಾ ಯಾವ ಊರಿಗೆ ಹೋಗ್ಲಿ ಬುದ್ಧಿ. ಮಾಚಪ್ಪ, ಸ್ಥಳ ಬಿಟ್ಟು ಅವನಿಗೆ ಸ್ಥಳ ತೋರ್ಕೊಡ್ದಿಲ್ಲ ದೇವ್ರು ಅಂತ ತಿಳಿಯಬೇಡ. ಒನಗಳ್ಳಿ ಗ್ರಾಮಕ್ಕೆ ಹೋಗಿ ಒಕ್ಲೆಚ್ಚಿ ಬಾಳಪ್ಪ 7 ಗ್ರಾಮದ ಉದ್ಯೋಗ ಮಾತ್ರ ತಪ್ಪದೇ ನೀನೇ ಮಾಡು. ಮಾಚಪ್ಪ, ನಾನು ಬಂದು ನಿನ್ನ ಮನೆ ಒಳಗೆ ನನ್ನ ಕಂಡಾಯಕ್ಕೆ ಜಾಗ ಕೊಡು ಅಂತ ಕೇಳ್ಕೊಂಡದಕ್ಕೋಸ್ಕರ ಮುಟ್ಟು ತಟ್ಟನ ಬಟ್ಟೆ ನನ್ನ ನಟ್ಟಿ ತುಂಬ ಗುಡ್ಡ ಹಾಕೊಂಡಿವನಿ ಎಂದೆಲ್ಲೋ. ಮುಟ್ಟು ತಟ್ಟನ ಬಟ್ಟೆ ಅಂತ ಹೇಳಿದೆಲ್ಲೋ. ಸೂರ್ಯ ಚಂದ್ರಾದಿಗಳು ಹುಟ್ಟುವಾಗಲು ಮುಟ್ಟು, ಮುಳುಗುವಾಗಲು ಮುಟ್ಟು. ಈ ಭೂಮಿ ಒಳಗೆ 29 ಕೋಟಿ ಜೀವರಾಶಿಗಳೆಲ್ಲ ಹುಟ್ಟುವಾಗಲು ಮುಟ್ಟು, ಸಾಯುವಾಗಲು ಮುಟ್ಟು.
ಆ 9 ಕೋಟಿ ಜೀವರಾಶಿಗಳಿಗೆ ಇಲ್ಲದೆ ಇರತಕ್ಕಂಥ ಮುಟ್ಟು ತಟ್ಟು, ಸೂರ್ಯ ಚಂದ್ರಾದಿಗಳಿಗೆ ಇಲ್ಲದೆ ಹೋದಂತ ಮುಟ್ಟು ತಟ್ಟು ನಿನ್ನ ನರಮನ್ನ ನಲಿಗೆವಳಿಗೆ ಮುಟ್ಟು ತಟ್ಟು ಅಂತ ಹೇಳ್ಬಿಟ್ಟಲ್ಲ ಮಾಚಪ್ಪ. ಮುಟ್ಟು ತಟ್ಟು ಅಂತ ನೀ ಹೇಳೋದಕ್ಕೋಸ್ಕರ ನೋಡಪ್ಪ ಮಡುವಾಳಿ ನಾಳೆ ಮುಟ್ಟು ತಟ್ಟಿನ ಬಟ್ಟೆ ನಿನ್ನ ಎಗಲಿಗೆ ವಾರೆ ಆಗದಪ್ಪ. ಅದು ಬರದೆ ಮಾಚಪ್ಪ, ನಾಳೆ ಮುಂಗಾರು ಮಳ ಹೂದು ಬಿಟ್ರೆ ಕುಲಾದ ನೆಂಟು ಜನರೆಲ್ಲ ನೇಗ್ಲು ನುಗ ತಕ್ಕೊಂಡು ಆರಂಭ ಮಾಡಕ್ ಹೋದ್ರೆ ನೀನು ಮಾತ್ರ ಮಾಚಪ್ಪ ಆಗ್ಸಪ್ಪನಿಗೆ ನಾಳೆ ಆರಂಭ ಕೈ ಎತ್ತದೆ ಹೋಗಲಿ. ಅವರೆಲ್ಲ ವ್ಯವಸಾಯ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ರೆ ಮಾಚಪ್ಪ ನೀನು ಮಾತ್ರ ನೋಡು ಒಪ್ಪು ಹೊಂದ ಕೋಳಿ ಕೂಗ ಹೊತ್ತಿಗೆ ಫಲಮೊಗಲಾಗಿ ಎದ್ದು ಕೋಳಿ ಕೂಗ ಹೊತ್ತಿಗೆ ಎದ್ದು ನೀನು ಕತ್ತ ಹುಡುಗ ಆಗಲಪ್ಪ. ಅದು ಅಲ್ಲದೆ ಮಾಚಪ್ಪ ಆರ್ಯರ್ನ ಕತ್ತ ಏರ್ನ ಬಟ್ಟೆ ಏರ್ಕೊಂಡು ಹೋಗಿ ನೀನು ಕುಸಂದ ತನಕ ಮಗನೇ ಕೆರೆ ಒಳಗೆ ಬಟ್ಟೆ ಒಗದ್ರು ನಿನ್ನ ಮೈಗೂ ಸ್ವಲ್ಪ ನಾದ್ರು ಸಾಕಾಗದೆ ಹೋಗಲಿ ಕಾಣು. ಅದು ಅಲ್ಲದೆ ನೋಡಪ್ಪ ನೀನು ಮಾಡ್ದ ಮಡಿ ಮುಂಗಾರು ಮಿಂಚೊಳದಂಗೆ ಪಳ 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 ಹತ್ತ ನಾಳೆ ಒಳಿಲಿ ಮಾಚಪ್ಪ. ಅರಸುಗಳ ಮನೆ ಬಟ್ಟೆ ಆದ್ರೂ ಅರಗಳಗಾರ ನೀನು ಮೈ ಮೇಲಿರ್ಲಿ. ಅರಸುಗಳ ಮನೆ ಬಟ್ಟೆ ಆದ್ರೂ ಹರಗಳಗಾರು ನಿನ್ನ ಮೈ ಮೇಲಿರ್ಲಿ. ಬುದ್ಧಿ ಮುಟ್ಟು ಅಂತ ನಾನು 2 ಮಾತನ್ನ ಹಾಡ್ದದಕ್ಕೋಸ್ಕರ ಮುಟ್ಟು ತಟ್ಟನ ಬಟ್ಟೆ ನನ್ನ ಹೆಗಲಿಗೊರೆ ಅಂತ ಅಂದ್ಬಿಟ್ಟಿಲ್ಲ ಬುದ್ಧಿ. ಆಗ್ಲಿ ಬುದ್ಧಿ ನಿಮ್ ಪಾದಕ್ಕೆ ನಾನು ನಮೋ ನಮೋ. ಮಾಚಪ್ಪ ಇವತ್ತು ನೀ ಕಟ್ಟಿರುವಂತ ಮನೆಯ ನಮಗೆ ಬಿಟ್ಕೊಟ್ಟದ್ದೇ ಆದ್ರೆ ನಾಳೆ ನೋಡಪ್ಪ ಕಾಗಿನೆಲೆ ಮಹಾರಾಜನ ಮಗಳಾಗಿರ್ತಕ್ಕಂತ ದುಂಡಿ ದೊಡ್ಡಮ್ಮ ತಾಯಿಗೆ ನಿನ್ನ ಮನೆ ಮೆತ್ತ ಮಾಳಿಗೆ ಆಯ್ತದೆ ಕಾಣೋ. ನಿನ್ನ ಮನೆ ಮೆತ್ತ ಮಾಳಿಗೆ ನನ್ನ ದೊಡ್ಡಮ್ಮ ತಾಯಿಗೆ ಆದ್ಮೇಲೆ ನಿನ್ನ ಕತ್ತೆ ಕಟ್ಟುವ ಕೊಟ್ಟಿಗೆ ನಾಳೆ ಚಂದ್ರ ಶಾಲೆ ಆಗಲಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಉದ್ದೇವಲೆ ಹುರಿ ಗದಿಗೆ ಆಗಲಿ. ನೀ ಅಡ್ಡುಣ್ಣುವ ಮನೆ ನಮಗೆ ಉಗ್ರನ ಮನೆ ಆಗಲಪ್ಪ. ಸ್ವಾಮಿ ಬನ್ನಿ ಬಡವಾಡಿ ಶರಣ ನಿಂದಯ್ಯ ನೀವೇ ಬಂದು. ಕತ್ತೆ ಕಟ್ಟುವಂತ ಕೊಟ್ಟಿಗೆ ನಾಳೆ ದೊಡ್ಡಮ್ಮ ತಾಯಿಗೆ ಅದು ಚಂದ್ರಶಾಲೆ ಆಗಲಿ. ನೀನು ಶರಣರ ಮನೆ ಬಟ್ಟೆ ಬೇಯಿಸುವಂತ ಹುಬ್ಬೆ ಒಲೆ ನಾಳೆ ಹುರಿಗದ್ದಿ ಆಗಲಿ. ನೀವು ಗಂಡ ಹೆಂಡತಿರು ಅಡಿಗೆ ಮಾಡಿ ಊಟ ಮಾಡುವಂತ ಅಡಿಗೆ ಮಾಡುವಂತ ಮನೆ ಉಗ್ರಾಣದ ಮನೆ ಆಗಲಿ. ಕತ್ತೆ ಕಟ್ಟ ಹಾಕುವಂತ ಗೂಟ ನಾಳೆ ನೋಡಪ್ಪ ಕಾಳುಗುದು ಗೂಟ ಆಗ್ಲಿ ಕಾಣೋ. ಆಗ್ಲಿ ಬುದ್ಧಿ. ಮಾಚಪ್ಪ ಶರಣರ ಮನೆ ಬಟ್ಟೆನೆಲ್ಲ ತಗೊಂಡು ಬಂದು ಒಗಿತಾ ಇದೆಯಲ್ಲ ಈ ಕಲ್ಯಾಣಿ ಕೊಳ, ನಾಳೆ ದೊಡ್ಡಮ್ಮ ತಾಯಿಗೆ ನಿನ್ನ ಮನೆ ಆದ್ಮೇಲೆ ಈ ಕೆರೆ ನೋಡಪ್ಪ ಈ ಕಲ್ಯಾಣಿ ಕೊಳ ದೊಡ್ಡಮ್ಮ ತಾಯಿಗೆ ಆದ ನಾಳೆ ಕಲಿಯುಗದಲ್ಲಿ ದೊಡ್ಡಮ್ಮ ತಾಯಿ ಕೆರೆ ಅಂತ ಸ್ಥಾಪನೆ ಆಗಲಿ ಅಂತಾರಂತೆ. ಕಲ್ಯಾಣಿ ಕೊಳ ಅಂತೇಳಿ ಸ್ಥಾಪನೆ ಆಗಲಿ ಕಾಣೋ. ಮಡುವಾಳ ಮಾಚಯ್ಯ ಬಟ್ಟೆಯನ್ನ ಒಗೆದು ಹಾರಾಕುವ ಮೈದಾನ ದೊಡ್ಡಮ್ಮ ತಾಯಿ ತೋಪನ ಕಬಡ್ಡಿ ಅಂತಾದು ನಾಮಕರಣ ಆಗಲಪ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ ಮಡುವಾಳಿ ಶರಣ ಲಿಂಗಯ್ಯ ನೀವೇ ಬನ್ನಿ. ಆಗಲಿ ನಿಮ್ಮ ಪಾದ ಎಂಬುದಾಗಿ ಮಡುವಾಳ ಮಾಚಪ್ಪ ಮತ್ತು ಮಲ್ಲಿಗೆ ಮಹಾದೇವಮ್ಮ ಬೆಜ್ಜರಿಗಂಡ ಮಡ್ಡಿ ಧೂಪ ಗಡ್ಡಿ ಕರ್ಪೂರಗಳನ್ನು ತಂದು ಅಶೇಮಣೆಯನ್ನ ತಂದು
ಅವ್ರ ಮನೆ ಒಳಗೆ ಮಡಗಿಬಿಟ್ಟು ಹೌದು ತುಂಬೆ ಪುಷ್ಪಗಳನ್ನ ತಂದು ಗಂಧ ಅಕ್ಷತೆಗಳನ್ನ ಪರಂಜ್ಯೋತಿಯವರು ಪಾದದ ಮೇಲೆ ಧರಿಸಿ ಹೂವನ್ನ ತೆಗೆದು ಅವ್ರ ಪಾದ ಮೇಲೆ ಮಡಗಿ ಮಾಚಪ್ಪ ಮಲ್ಲಿಗೆ ಮಹಾದೇವಮ್ಮ ಹಸುವಿನ ಹಾಲಿನಲ್ಲಿ ಅವನ ಮನೆಯನ್ನ ಸ್ವಾಮಿಯವರಿಗೆ ದಾನ ಎರೆದು ಬಿಟ್ಟರಂತೆ ಮಡುವಾಳು ಮಾಚಯ್ಯ. ತುಂಬಿದ ಸೋಮವಾರ ಮಹಾಪುಣ್ಯ ದಿನ. ಹೌದು ಸ್ವಾಮಿಯವರ ಪಾದಕ್ಕೆ ಮಂಗಳಾರತಿಯನ್ನು ಬೆಳಕಿರೋರಂತೆ ಮಾಚಪ್ಪ ಮಲ್ಲಿಗೆ ಮಹಾದೇವಮ್ಮ. ಹೇಗೆ ಬೆಜ್ಜಲ ಗಂಡವ ತುಂಬಿ ಮಟೇದು ಪವಾಗಿ ಮಟೇದು ಪವಾಗಿ ಪಾದ ತಂಗಳಾರುತಿ ಬೆಳಗುತ್ತಾರೆ ಬಾಳೆ ಪಾದ ತಂಗಳಾರುತಿ ಬೆಳಗುತ್ತಾರೆ ಬಾಳೆ ಬಾಗಿದವೋ ಪಪ್ಪಾನಪುರದಲ್ಲಿ ಏನಯ್ಯ ವೈಭೋಗ ಪಪ್ಪಾನಪುರದಲ್ಲಿ ಏನಯ್ಯ ವೈಭೋಗ ಉಪಾದ ಮಂಜು ಕವಿದವೋ ಬಾಳೆ ಬಾಗಿದವೋ ಸಾಪ್ಲಾಟಿಗವಲು ಕವಿದವೋ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವು ರಂಗೋಲೆ ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಪರಂಜ್ಯೋತಿಯ ಪೂಜೆಗೆಂದು ಬಾಳೆ ಬಾಗಿದವೋ ಪರಂಜ್ಯೋತಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಾವು ಕೂಗುವ ಕೂಗು ಪರಂಜ್ಯೋತಿ ಬೈಕಾರ ನಾವು ಕೂಗುವ ಕೂಗು ಪರಂಜ್ಯೋತಿ ಸ್ವಾಮಿ ನಿನ್ನ ಪರಕರಾಗಲಿ ಮಾಯಿಕಾರ ಬಾಳೆ ಬಾಗಿದವೋ ನಿಮ್ಮ ಪರಕರಾಗಲಿ ಮಾಯಿಕಾರ ಬಾಳೆ ಬಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲೆ ಬೆಳಗಿದವೋ ಬಾಳೆ ಬಾಗಿದವೋ ಒಬ್ಬಗಣಪುರದಲ್ಲಿ ಒಬ್ಬದಲ್ಲಿ ನೆಲೆಸಿದ ಮಠದ ಸ್ವಾಮಿ ದನಿಯಣ್ಣ ಕಾದು ಗಟ್ಟಿ ಮೇಲೆ ಕುಂದ ಪುಣ್ಯಾತ್ಮನ ಪಾರು